राजगुरुन् वन्दे हयग्रीवपदाश्रयान् पूज्याय राघवेन्द्राय सत्यधर्मरताय च भजतां कल्पवृक्षाय नमतां कामधेनवे सत्याभिघ्नकराब्जोत्थान् पञ्चाशद्वर्षपूजकान् सत्यप्रमोदतीर्थार्यान् मुनिन्याय सुधारतान् तपस्वाध्याय शुश्रूषा कृष्णपूजारतं मुनिम् विश्वेशमिष्टदं वन्दे परिव्राट् चक्रवर्तिनम् आपादमौलिपर्यन्तं गुरूणामाकृतिं स्मरेत् तेन विघ्नाः प्रणश्यन्ति सिद्ध्यन्ति च मनोरथाः पृथ्वीमण्डलमध्यस्थाः पूर्णबोधमतानुगाः वैष्णवाः विष्णुहृदयाः तान् नमस्ये गुरून् मम श्रीगुरुभ्यो नमः हरिः ओं ಸ್ವಸ್ತಿಸ್ತೋಷೇಚಸನ್ಮಂಗಳಾನಿ ಭವಂತು. ಹರಿವಾಯು ಗುರುಗಳ ಪಾದಾರವಿಂದಗಳಲ್ಲಿ ಸಾಷ್ಟಾಂಗ ನಮಸ್ಕಾರಗಳನ್ನು ಮಾಡ್ತಾ ನಿರಂತರವಾಗಿ ನಡೆಯುವಂತಹ ಈ ಜ್ಞಾನ ಯಜ್ಞದಲ್ಲಿ, ಈ ಜ್ಞಾನ ಗಂಗೆಯಲ್ಲಿ ಒಂದಿಷ್ಟು ಸಮಯವನ್ನು ಜ್ಞಾನಗಂಗೆಯಲ್ಲಿ ಕಳೆಯುವಂತಹ ಅವಕಾಶವನ್ನು ಹರಿವಾಯು ಗುರುಗಳ ಅನುಗ್ರಹದಿಂದ ನನಗೆ ಬಂದಿದೆ. ಹಾಗಾಗಿ ಅಂಥ ಮಂತ್ರಾಲಯ ಪ್ರಭುಗಳ ಸನ್ನಿಧಾನದಲ್ಲಿ 7 ದಿನಗಳ ಕಾಲವಾಗಿ ಕಾಲವಿಶೇಷದಿಂದಲೂ ಕೂಡ ಈ ಮಹಾಲಯ, ಈ ಪಿತೃಪಕ್ಷದಲ್ಲಿ ಭಗವಂತನ 18 ಮಹಾಪುರಾಣಗಳಲ್ಲಿ ಒಂದಾದಂತಹ ಗರುಡ ಪುರಾಣದ ಪ್ರೇತಕಾಂಡದ ಬಗ್ಗೆ ಅನುವಾದವನ್ನು ಮಾಡುವಂತಹ ಪ್ರಯತ್ನವನ್ನು ಮಾಡ್ತೇನೆ. ಈ ಜ್ಞಾನಯಜ್ಞವನ್ನು ಹರಿವಾಯು ಗುರುಗಳು ನಿರ್ವಿಘ್ನವಾಗಿ ನಡೆಸಿಕೊಡ್ಲಿ ಅಂತ ಹೇಳಿ ಅವರಲ್ಲಿ ಪ್ರಾರ್ಥನೆಯನ್ನು ಮಾಡ್ತಾ, ಭಗವಂತ ತಾನೇ ಹೇಳಿದ ಹಾಗೆ ಯಾವಾಗ ಯಾವಾಗ ಜಗತ್ತಿನಲ್ಲಿ ಧರ್ಮ, ಜ್ಞಾನ ಇವೆಲ್ಲವೂ ನಶಿಸಿ ಹೋಗ್ತಾ ಇರುತ್ತೋ, ನಾಶವಾಗಿ ಹೋಗ್ತಾ ಇರುತ್ತೋ, ಆ ಸಂದರ್ಭದಲ್ಲೆಲ್ಲ ನಾನು ಅವತಾರವನ್ನು ಮಾಡಿ ಜಗತ್ತಿನಲ್ಲಿ ಧರ್ಮವನ್ನು, ಜ್ಞಾನವನ್ನು ಮತ್ತೆ ಪುನಃ ಸ್ಥಾಪನೆ ಮಾಡ್ತೀನಿ ಅಂತ ಭಗವಂತನದೇ ಮಾತಿದೆ. ಹಾಗಾಗಿ ಆ ಮಾತಿಗೆ ಅನುಗುಣವಾಗಿ ದ್ವಾಪರದ ಅಂತ್ಯದ ಆ ಭಾಗದಲ್ಲೆಲ್ಲ, ಆ ಸಮಯದಲ್ಲಿ ಕೃತತ್ರೇತಾ ಯುಗಗಳಲ್ಲಿ ಇದ್ದಷ್ಟು ಜ್ಞಾನ, ಆ ಧರ್ಮ ಆಗಿರಲಿಲ್ಲ. ಎಲ್ಲ ದೇವತೆಗಳು ಹೋಗಿ ಬ್ರಹ್ಮಾದಿ ದೇವತೆಗಳು ಹೋಗಿ ಭಗವಂತನನ್ನ ಪ್ರಾರ್ಥನೆ ಮಾಡಿಕೊಳ್ಳುತ್ತಾರೆ. ಗೀತಾಭಾಷ್ಯದಲ್ಲಿ ಆಚಾರ್ಯರು ಹೇಳುತ್ತಾರೆ ಈ ಪ್ರಸಂಗವನ್ನ, ನಷ್ಟ ಧರ್ಮ ಜ್ಞಾನ ಲೋಕ ಕೃಪಾನಿಭಿ ಬ್ರಹ್ಮರುದ್ರೇಂದ್ರಾದಿಭಿ ಅರ್ಥಿತಃ ಭಗವಾನ್ ನಾರಾಯಣ ಹಸತ್ವೇನ ಅವತಾರ. ನಷ್ಟವಾಗಿ ಹೋಗಿರುವಂತಹ ಧರ್ಮವನ್ನ, ಜ್ಞಾನವನ್ನ ಪುನಃ ಸ್ಥಾಪನೆಗೊಳಿಸುವ ಸಲುವಾಗಿ ಬ್ರಹ್ಮ, ರುದ್ರ, ಇಂದ್ರಾದಿ ಎಲ್ಲ ದೇವತೆಗಳು ಹೋಗಿ ಭಗವಂತನನ್ನ ಪ್ರಾರ್ಥನೆ ಮಾಡ್ತಾರಂತೆ. ಸ್ವಾಮಿ ದಯಮಾಡಿ ಧರ್ಮ ಮತ್ತು ಜ್ಞಾನಗಳನ್ನು ಸ್ಥಾಪನೆ ಮಾಡಬೇಕು ಜಗತ್ತಿನಲ್ಲಿ ಅಂತ ಕೇಳಿಕೊಳ್ಳುತ್ತಾರೆ. ಅದಕ್ಕೆ ಆಚಾರ್ಯರು ಹೇಳ್ತಾರೆ, ಭಗವಾನ್ ನಾರಾಯಣ ಷಡ್ಗುಣೈಶ್ವರ್ಯ ಸಂಪನ್ನನಾದಂತಹ ಸರ್ವೋತ್ತಮನಾದ, ಸರ್ವತಂತ್ರ ಸ್ವತಂತ್ರನಾದಂತಹ ಲಕ್ಷ್ಮೀಪತಿಯಾದ ನಾರಾಯಣನೇ ಭೂಲೋಕದಲ್ಲಿ ಸತ್ಯವತಿ ಮತ್ತು ಪರಾಶರರಿಗೆ ವೇದವ್ಯಾಸ ದೇವರಾಗಿ ಅವತಾರವನ್ನ ಮಾಡ್ತಾರೆ ಅಂತ ಹೇಳುತ್ತಾರೆ. ಈ ಮಾತನ್ನ ಹೇಳೋದ್ರಿಂದಲೇ ನಮಗೆ ಒಂದು ನಾವು ಅರ್ಥ ಮಾಡ್ಕೊಳ್ಬೇಕು. ವೇದವ್ಯಾಸ ದೇವರು ಅಂದ್ರೆ ಯಾರು? ಯಾರೋ ಒಬ್ಬ ಋಷಿಗಳು, ಕಶ್ಯಪರು, ಗೌತಮರು, ವಿಶ್ವಾಮಿತ್ರರು, ಇವರೆಲ್ಲ ಹೇಗೆ ಋಷಿಗಳು, ಅದೇ ರೀತಿ ಕೂಡ ವೇದವ್ಯಾಸ ದೇವರು ಒಬ್ಬರು ಋಷಿಗಳು ಅಂತ ಕೆಲವರು ಆ ರೀತಿ ತಿಳ್ಕೊಂಡಿರ್ತಾರೆ. ಹಾಗಲ್ಲ ಅನ್ನೋದನ್ನ ಹೇಳುವ ಸಲುವಾಗಿಯೂ ಕೂಡ ಆಚಾರ್ಯರು ಭಗವಾನ್ ನಾರಾಯಣ, ಸರ್ವೋತ್ತಮನಾದಂತಹ ಲಕ್ಷ್ಮೀಪತಿಯಾದ ನಾರಾಯಣನೇ ವೇದವ್ಯಾಸ ದೇವರಾಗಿ ಅವತಾರವನ್ನ ಮಾಡಿದರು ಅಂತ ಹೇಳ್ತಾರೆ. ಅವತಾರ ಮಾಡಿದ ಮೇಲೆ ವೇದಗಳ ವಿಭಾಗ, ಬ್ರಹ್ಮಮೀಮಾಂಸಾ ಶಾಸ್ತ್ರವಾದಂತಹ ಬ್ರಹ್ಮಸೂತ್ರಾದಿಗಳ ರಚನೆ, ಮಹಾಭಾರತದ ರಚನೆ, ಹೀಗೆ ಅನೇಕ ಗ್ರಂಥಗಳನ್ನು ರಚನೆಯೆಲ್ಲ ಮಾಡ್ತಾರೆ. ಅದಾದ ಮೇಲೆ ಭಗವಂತನಲ್ಲಿ ಭಕ್ತಿ ಉಂಟಾಗುವ ಸಲುವಾಗಿಯೇ ಎಲ್ಲ ಗ್ರಂಥಗಳಲ್ಲೂ ಭಕ್ತಿ ಉಂಟಾಗತ್ತೆ, ಇಲ್ಲ ಅಂತೇನಲ್ಲ. ಆದರೆ ನಾವೆಲ್ಲ ಅತ್ಯಂತ ಪಾಮರರು. ಬ್ರಹ್ಮಸೂತ್ರಾದಿಗಳನ್ನ ಅಧ್ಯಯನ ಮಾಡೋದೇ ದುರ್ಲಭ. ಅಧ್ಯಯನ ಮಾಡಿದ ಕೂಡಲೇ ನಮಗೆ ಅದು ಬಹಳ ಅರ್ಥ ಆಯಿತು ಅನ್ನುವ ಭ್ರಾಂತಿಯಲ್ಲಿ ನಾವಿರ್ತೀವಿ. ಇದರಲ್ಲಿ ನಮಗೆ ಭಕ್ತಿ ಉಂಟಾಗಲಿಕ್ಕೆ ಸಾಧ್ಯತೆಗಳು ನಮ್ಮ ಯೋಗ್ಯತೆಗೆ ಕಮ್ಮಿ. ಹಾಗಾಗಿ ಭಗವಂತನ ಮಹಿಮೆಗಳು, ಅವನ ಕಥೆಗಳ ಮುಖಾಂತರ ಅವನ ಗುಣಗಳನ್ನು ಚಿಂತನೆ ಮಾಡುವ ಸಲುವಾಗಿ, ಅವನಲ್ಲಿ ಭಕ್ತಿ ಉದ್ರೇಕ ಆಗುವ ಸಲುವಾಗಿಯೇ ಪ್ರತಿಯೊಬ್ಬ ಭಕ್ತರಿಗೂ, ಸಜ್ಜನರಿಗೂ, ಪಾಮರರಿಗೂ ಅನುಕೂಲವಾಗುವುದಕ್ಕೆ ಸಲುವಾಗೋಸ್ಕರನೇ ವೇದವ್ಯಾಸ ದೇವರು 18 ಮಹಾಪುರಾಣಗಳನ್ನು ರಚನೆ ಮಾಡಿಕೊಡ್ತಾರೆ.
ಮತ್ಸ್ಯ ಪುರಾಣ, ಮಾರ್ಕಾಂಡೇಯ ಪುರಾಣ, ಭವಿಷ್ಯೋತ್ತರ ಪುರಾಣ, ಭಾಗವತ ಪುರಾಣ, ಬ್ರಹ್ಮ ಪುರಾಣ, ಬ್ರಹ್ಮಾಂಡ ಪುರಾಣ, ಬ್ರಹ್ಮವೈವರ್ತ ಪುರಾಣ, ವಾಯು ಪುರಾಣ, ವಿಷ್ಣು ಪುರಾಣ, ವರಾಹ ಪುರಾಣ, ವಾಮನ ಪುರಾಣ, ಆಗ್ನೇಯ ಪುರಾಣ, ನಾರದ ಪುರಾಣ, ಪದ್ಮ ಪುರಾಣ, ಲಿಂಗ ಪುರಾಣ, ಗರುಡ ಪುರಾಣ, ಕೂರ್ಮ ಪುರಾಣ, ಸ್ಕಾಂದ ಪುರಾಣ ಅಂತ ಹೇಳಿ 18 ಪುರಾಣಗಳನ್ನು ರಚನೆ ಮಾಡಿ ಕೊಡ್ತಾರೆ. ಈ 18 ಪುರಾಣಗಳ ಮೂಲ ಉದ್ದೇಶ ಭಗವಂತನ ಗುಣಚಿಂತನ, ಭಗವಂತನ ಸರ್ವೋತ್ತಮತ್ವವನ್ನು ಪ್ರತಿಪಾದನೆ ಮಾಡೋದೇ ಎಲ್ಲ ಗ್ರಂಥಗಳ ಮೂಲ ಉದ್ದೇಶ ಅದೇ. ರಚನೆ ಮಾಡಿದ ಮೇಲೆ ವೇದವ್ಯಾಸರೇ ಕೆಲವು ಸಾತ್ವಿಕ ಪುರಾಣ, ಕೆಲವು ರಾಜಸ ಪುರಾಣ ಮತ್ತು ಕೆಲವು ತಾಮಸ ಪುರಾಣ ಅಂತ ರಚನೆ ವಿಭಾಗ ಮಾಡಿರ್ತಾರೆ. ತಾಮಸ ಪುರಾಣ ಅಂತಂದ್ರೆ ನಮ್ಮ ತಲೆಯಲ್ಲಿ ಏನ್ ಬರುತ್ತೆ? ಕೆಟ್ಟದ ಪುರಾಣ. ರಾಜಸ ಪುರಾಣ ಅಂದ್ರೆ ಮಧ್ಯಮ, ಸಾತ್ವಿಕ ಅಂದ್ರೆ ಒಳ್ಳೆ ಓದ್ಲಿಕ್ಕೆ ಅನುಕೂಲ ಆಗುವಂತಹದ್ದು. ಈ ರೀತಿಯ ನಾವು ಚಿಂತನೆ ಮಾಡ್ಬಿಡ್ತೀವಿ. ಈ ಅಭಿಪ್ರಾಯದಿಂದ ಅಲ್ಲ, ವ್ಯಾಸರ ಅಭಿಪ್ರಾಯವೇ ಬೇರೆ. ಹಾಗಾಗಿ ಅದನ್ನು ಸರಿಯಾಗಿ ಅರ್ಥ ಮಾಡಿಕೊಂಡ್ರೆ ನಮಗೆ ಗೊತ್ತಾಗತ್ತೆ. ತಾಮಸ ಪುರಾಣ ಅಂತಂದ್ರೆ ಮೇಲ್ನೋಟಕ್ಕೆ ಶಿವ ಸರ್ವೋತ್ತಮ, ಗಣಪತಿ ಸರ್ವೋತ್ತಮ, ಶಕ್ತಿ ಸರ್ವೋತ್ತಮಗಳು ಈ ರೀತಿಯಾದಂತಹ ಮೇಲ್ನೋಟಕ್ಕೆ ಕಾಣಿಸುತ್ತೆ. ಕೆಲವು ಕಡೆ, ಅನೇಕ ಕಡೆನೇ ಕಾಣಿಸುತ್ತೆ. ಅದನ್ನು ಸರಿಯಾಗಿ ಅರ್ಥ ಮಾಡಿಕೊಂಡಾಗ ಭಗವಂತ ಸರ್ವೋತ್ತಮ ಅನ್ನೋದು ನಮಗೆ ಗೋಚರವಾಗುತ್ತೆ. ಅಷ್ಟೇ ಹೊರತು ತಾಮಸ ಪುರಾಣ ಅಂದ್ರೆ ಅದು ಅಧ್ಯಯನ ಮಾಡಬಾರದು ಅನ್ನೋ ಕಾರಣಕ್ಕೋಸ್ಕರ ಹೇಳಿದ್ದಾರೆ ಅಂತ ಅರ್ಥ ಅಲ್ಲ. ಇರ್ಲಿ, ಅಂತೂ ಈ ರೀತಿ 3 ವಿಭಾಗಗಳನ್ನು ಮಾಡಿಕೊಂಡು ಆ ಸಾತ್ವಿಕವಾದ 6 ಪುರಾಣಗಳಲ್ಲಿ ಒಂದು ಪುರಾಣ ನಾವಿಲ್ಲಿ ಕೇಳಲಿಕ್ಕೆ ಹೇಳಲಿಕ್ಕೆ ಕೂತಂತಹ ಪುರಾಣ ಗರುಡ ಪುರಾಣ ಅಂತ. ಪರಮ ಸಾತ್ವಿಕವಾದ ಪುರಾಣಗಳಲ್ಲಿ ಒಂದಾದಂತಹದ್ದು ಗರುಡ ಪುರಾಣ. ಪ್ರಾರಂಭದಲ್ಲಿ ಯಾಕಿದನ್ನು ನಾನು ಹೇಳಿದೆ ಅಂತಂದ್ರೆ, ಅಂಥ ಈ ಗರುಡ ಪುರಾಣ ಸರ್ವೋತ್ತಮನಾದ ಲಕ್ಷ್ಮೀಪತಿಯಾದ ನಾರಾಯಣನೇ ಆದ ವೇದವ್ಯಾಸ ದೇವರಿಂದ ಪ್ರಣೀತವಾದಂತಹ ಗ್ರಂಥ. ಯಾಕೆ ಪ್ರಾರಂಭದಲ್ಲಿ ಇದನ್ನು ಹೇಳ್ತಾ ಇದ್ದೇನೆ ನಾನು ಅಂತಂದ್ರೆ, ಯಾವುದಾದರೂ ಒಂದು ವಿಷಯವನ್ನು ನಾವು ಶ್ರವಣ ಮಾಡಲಿಕ್ಕೆ, ಅಧ್ಯಯನ ಮಾಡಲಿಕ್ಕೆ ಕೂಡ್ತಿದ್ದೀವಿ ಅಂತಂದ್ರೆ ಮೊದಲು ಆ ಗ್ರಂಥದಲ್ಲಿ ನಮಗೆ ಪ್ರಾಮಾಣ್ಯ ಬುದ್ಧಿ ಇರಬೇಕು. ಗ್ರಂಥದ ಬಗ್ಗೆ ನಮಗೆ ಮಹತ್ವ ಗೊತ್ತಿರಬೇಕು. ಗ್ರಂಥದಲ್ಲಿ ಹೇಳಿರುವ ವಿಷಯ ಯಥಾರ್ಥವಾದ ವಿಷಯ ಅನ್ನೋದ್ರ ಬಗ್ಗೆ ನಮಗೆ ದೃಢವಾದ ಬುದ್ಧಿ ಇರಬೇಕು. ಅದಿಲ್ಲ ಅಂದ ತಕ್ಷಣನೇ ಗ್ರಂಥಕರ್ತೃಗಳು ಗ್ರಂಥದಲ್ಲಿ ಏನು ಬರೆದಿದ್ದಾರೆ ಅನ್ನೋದು ಗ್ರಂಥಕರ್ತೃಗಳ ಮೇಲೂ ನಮಗೆ ಯೋಚನೆ ಮಾಡ್ಲಿಕ್ಕೆ ಅವಕಾಶ ನೀಡುತ್ತೆ. ಇಲ್ಲ ಅಂತಂದ್ರೆ ಗ್ರಂಥಕರ್ತೃಗಳು ಯಾರೋ ಸಾಮಾನ್ಯರು ಅಂದ್ರೆ ಗ್ರಂಥವನ್ನು ಯಾಕೆ ಒಪ್ಪಬೇಕು ಅನ್ಸತ್ತೆ ನಮಗೆ. ಸಾಮಾನ್ಯವಾಗಿ ಈ ಟೆಕ್ಸ್ಟ್ ಬುಕ್ ಅಲ್ಲಿ ಸ್ಕೂಲಲ್ಲೆಲ್ಲ ಪದ್ಯನೋ ಪಾಠನೋ ಆದ್ಮೇಲೆ ಅದ್ರ ಮೊದಲನೇ ಪ್ರಶ್ನೆ ಏನ್ ಬರುತ್ತೆ ಗೊತ್ತಾ? ಈ ಪದ್ಯವನ್ನು ಬರೆದವರು ಯಾರು, ಯಾಕೆ, ಕವಿ ಪರಿಚಯ. ಮೊದಲು ಆ ಪಾಠವನ್ನು ಅಥವಾ ಪದ್ಯವನ್ನು ಯಾರು ಬರೆದಿದ್ದಾರೆ, ಅವರ ಯೋಗ್ಯತೆ ಎಂತಹದ್ದು, ಅವ್ರು ನಿಜವಾಗ್ಲೂ ಕವಿಗಳ, ಇದನ್ನು ನಾವು ಟೆಕ್ಸ್ಟ್ ಬುಕ್ ಅಲ್ಲಿ ಸ್ಕೂಲ್ ಇದರಲ್ಲಿ ಸೇರಿಸಬಹುದಾ ಅಥವಾ ಸೇರಿಸಿದ್ದಾರೆ ಅಂದ್ರೆ ಅದು ಯೋಗ್ಯವಾಗಿದೆ, ಹೀಗೆಲ್ಲ ಯೋಚನೆ ಮಾಡ್ತಾ ಇರ್ತಾರೆ. ಮತ್ತಿಷ್ಟರ ಮೇಲೆ ಅದೇನು ಸತ್ಯವಾಗಿರ್ಬೇಕು ಅಂತಿಲ್ಲ, ಕಾವ್ಯ ಅದು, ಕಲ್ಪನೆ ಮಾಡ್ಕೊಂಡು ಬರೆದಿರ್ತಾರೆ. ಆದರೆ ಗರುಡ ಪುರಾಣ ಅಂದ ಕೂಡಲೇ ಇದನ್ನು ಯಾರು ರಚನೆ ಮಾಡಿದ್ರು ಅಂತ ತಕ್ಷಣನೇ ಸರ್ವೋತ್ತಮರಾದಂತಹ ವೇದವ್ಯಾಸ ದೇವರಿಂದ ರಚಿತವಾದಂತಹ ಗ್ರಂಥ. ನಮ್ಗೆ ಗೊತ್ತಾಗ್ಬೇಕು. ಗ್ರಂಥವನ್ನು ನಾವು ಕೇಳ್ತಾ ಇದ್ದೀವಿ ಅಂದ್ರೆ ಯಾರು ಮಾಡಿದ್ದಾರೆ ಅಂತ ಕೇಳಿದ್ರೆ ಮೊದಲನೇ ಪ್ರಶ್ನೆ ಅದೇ, ವೇದವ್ಯಾಸ ದೇವರಿಂದ ಪ್ರಣೀತವಾದಂತಹದ್ದು. ಇದರಿಂದ ನಮಗೇನು ಗೊತ್ತಾಗತ್ತೆ ಅಂದ್ರೆ, ಭಗವಂತ ರಚನೆ ಮಾಡಿದ್ದರಿಂದ ಭಗವಂತನ ಬಾಯಲ್ಲಿ ಎಂದೆಂದೆಂದೆಂದಿಗೂ ಕೂಡ ಸುಳ್ಳು ಬರ್ಲಿಕ್ಕೆ ಸಾಧ್ಯನೇ ಇಲ್ಲ. ಸತ್ಯ ಸಂಕಲ್ಪತೋ ವಿಷ್ಣು ನಾನ್ಯಥಾತು ಕರಿಷ್ಯತಿ ಅಂತ ಆಚಾರ್ಯರು ಹೇಳಿದ ಹಾಗೆ ಭಗವಂತನ ಬಾಯಲ್ಲಿ ಸುಳ್ಳು ಬರ್ಲಿಕ್ಕೆ ಸಾಧ್ಯನೇ ಇಲ್ಲ. ಹಾಗಾಗಿ ಗರುಡ ಪುರಾಣದಲ್ಲಿ ಬಂದ ಯಾವ ವಿಷಯವೂ ಕೂಡ ಇದು ಕಲ್ಪನೆಯೂ ಅಲ್ಲ, ಇದು ಏನೋ ಟೈಮ್ ಪಾಸಿಗೆ ಹೇಳಿದ್ದಲ್ಲ, ಅಥವಾ ಹೆದರಿಸ್ಲಿಕ್ಕೆ ಹೇಳಿದ್ದಲ್ಲ, ಅಥವಾ ಯಾವುದು ಸುಳ್ಳು ಮಾತುಗಳು ಅಲ್ಲ, ತಮಾಷೆ ಮಾಡ್ಲಿಕ್ಕೆ ಹೇಳಿದ ಮಾತುಗಳು ಅಲ್ಲ. ಯಾಕಿದನ್ನು ಗಟ್ಟಿಪಡಿಸ್ತಾ ಇದ್ದೀನಿ ಅಂದ್ರೆ, ಗರುಡ ಪುರಾಣದಲ್ಲಿ ಮುಂದೆ ಬರುವ ವಿಷಯಗಳೆಲ್ಲ ಎಷ್ಟೋ ವಿಚಾರಗಳು ಮೇಲ್ನೋಟಕ್ಕೆ ನಮಗೆ ಕೇಳ್ತಾ ಇದ್ದಂಗೆ ಈ ಪಾಪ, ಈ ಪುಣ್ಯ, ಈ ಸ್ವರ್ಗ, ಈ ನರಕ, ಇದೆಲ್ಲ ಆಚಾರಗಳು ಮಾಡ್ಕೊಂಡಿರೋದು, ಹಿಂದೂಗಳು ಮಾಡ್ಕೊಂಡಿರೋದು, ಹೀಗೆಲ್ಲ ನಮ್ಮ ಮೇಲೆ ಆರೋಪ ಮಾಡೋರು ಇದ್ದಾರೆ. ಆದರೆ ಇದು ಯಾರೋ ಪಂಡಿತರುಗಳು ಅವರಿಗೆ ಬೇಕು ಅನ್ನೋ ಕಾರಣಕ್ಕೋಸ್ಕರ ರಚನೆ ಮಾಡಿಟ್ಕೊಂಡು ಜನರ ಮೇಲೆ ಹೆದರಿಸೋದಕ್ಕೋಸ್ಕರ ಈ ರೀತಿಯೆಲ್ಲ ಹೇಳಿ ಅವರಿಂದ ದಾನಾದಿಗಳನ್ನು ತಗೊಳ್ಳೋದು, ಹೀಗೆಲ್ಲ ಬೇಡದೇ ಇದ್ದ ಮಾತುಗಳನ್ನ ಸಮಾಜಮುಖವಾಗಿ ನಿಂತುಕೊಂಡು ತಪ್ಪು ಹಾದಿಯಲ್ಲಿ ತರುವವರು ಬೇಕಾದಷ್ಟು ಜನ ಇದ್ದಾರೆ ಇವತ್ತಿನ ಕಾಲಕ್ಕೆ. ಯಾತಕ್ಕೆ ಹೇಳ್ತಾ ಇದ್ದೀನಿ ಅಂದ್ರೆ, ಗರುಡ ಪುರಾಣದಲ್ಲಿ ಸ್ವರ್ಗ, ನರಕ, ಪಾಪ, ಪುಣ್ಯ ಇತರ ಎಲ್ಲ ವಿಚಾರಗಳು ಬಂದಾಗ ಮನುಷ್ಯನಿಗೆ ಇರಬಹುದಾ, ಅವ್ರು ಹೇಳಿದ್ದು ಸರಿ ಅಲ್ವಾ ಅಂತ ನಿಮ್ಗೆ ಅನಿಸ್ಬಹುದು. ಆದರೆ ಪ್ರಾರಂಭದಲ್ಲಿ ಹೇಳ್ತಾ ಇದ್ದೀನಿ, ಇದನ್ನ ರಚನೆ ಮಾಡಿದವರು ಯಾರೋ ಒಬ್ಬ ಸಾಮಾನ್ಯವಾದ ಕವಿ ಅಲ್ಲ,
ಸರ್ವೋತ್ತಮನಾದ ಸರ್ವಜ್ಞ ಮೂರ್ತಿಯಾದಂತಹ ಭಗವಂತ ವೇದವ್ಯಾಸ ದೇವರಿಂದ ರಚಿತವಾಗಿದ್ದುದು. ಅವನ ಬಾಯಲ್ಲಿ ಎಂದೆಂದಿಗೂ ಸುಳ್ಳು ಬರ್ಲಿಕ್ಕೆ ಸಾಧ್ಯ ಇಲ್ಲ. ಅಂದ್ರೆ ಬಂದ ಪ್ರತಿಯೊಂದು ಬರದ ಪ್ರತಿಯೊಂದು ಶ್ಲೋಕ, ಪ್ರತಿಯೊಂದು ಅಕ್ಷರವೂ ಕೂಡ ಪರಮ ಸತ್ಯವಾದದ್ದು. ಹಾಗಾಗಿ ಇದರ ಬಗ್ಗೆ ನಮಗೆ ಮೊದಲು ದೃಢವಾದ ಬುದ್ಧಿ ಇರಬೇಕು. ಪರಮ ಪ್ರಾಮಾಣಿಕವಾದ, ಪರಮ ಸಾತ್ವಿಕವಾದಂತಹ, ಪರಮ ಶ್ರೇಷ್ಠವಾದಂತಹ ಗ್ರಂಥ ಗರುಡ ಪುರಾಣ. ಗರುಡ ಪುರಾಣವನ್ನು ರಚನೆ ಮಾಡಿದವರು ವೇದವ್ಯಾಸರು. ಯಾರವರು? ಲಕ್ಷ್ಮೀಪತಿಯಾದ ನಾರಾಯಣ. ಮೊದಲು ನಾವು ಮನದಟ್ಟು ಮಾಡಿಕೊಳ್ಬೇಕು. ಇನ್ನ ಈ ಗರುಡ ಪುರಾಣಕ್ಕೆ ಗರುಡ ಪುರಾಣ ಅಂತ ಯಾಕೆ ಕರೀತಾರೆ ಹಾಗಾದ್ರೆ ಅಂತ ಒಂದು ಪ್ರಶ್ನೆ. ಇಷ್ಟೇ, ಉತ್ತರ ಇನ್ನೇನಿಲ್ಲ ಅದಕ್ಕೆ. ಗರುಡ ದೇವರು ಮಹಾನುಭಾವರು, ಮಹಾಜ್ಞಾನಿಗಳು. ಅವರಿಗೆ ಅನೇಕ ವಿಚಾರಗಳಿವೆಲ್ಲ ಇಲ್ಲಿ ಕೇಳಿದ ಎಲ್ಲ ವಿಚಾರಗಳು ಅವರು ತಿಳಿದವರೇ, ಮಹಾನುಭಾವರು. ಆದರೂ ಕೂಡ ನಮ್ಮೆಲ್ಲರ ಪರವಾಗಿ, ಭೂಲೋಕದಲ್ಲಿ ವಾಸ ಮಾಡುವ ಸಜ್ಜನರ ಪರವಾಗಿ ಮಹಾವಿಷ್ಣು ಭಗವಂತನ ಹತ್ತಿರ, ಸ್ವಾಮಿ ನನಗೆ ಕೆಲವು ಸಂದೇಹಗಳಿದೆ, ಕೆಲವುದನ್ನ ಕೇಳಬೇಕು ಅಂತ ಇಚ್ಛೆ ಪಡ್ತಾ ಇದ್ದೀನಿ, ಹಾಗಾಗಿ ದಯಮಾಡಿ ನನ್ನ ಎಲ್ಲ ಪ್ರಶ್ನೆಗಳಿಗೂ ತಾವು ಉತ್ತರ ಕೊಡಬೇಕು ಅಂತ ಭಗವಂತನ ಹತ್ತಿರ ಪ್ರಾರ್ಥನೆ ಮಾಡಿಕೊಡುತ್ತಾರೆ. ಹಾಗಾಗಿ ಗರುಡ ದೇವರು ತಮಗೆ ಬಂದ ಸಂದೇಹಗಳನ್ನ, ಮೇಲ್ನೋಟಕ್ಕೆ ಸಂದೇಹ, ಎಲ್ಲ ವಿಚಾರಗಳು ತಿಳಿದವರೇ ಮಹಾನುಭಾವರು, ಸಂದೇಹ ಇರುವಂತೆ ಪ್ರಶ್ನೆ ಮಾಡ್ತಾ ಹೋಗ್ತಾರೆ. ಅವರು ಅದಕ್ಕೆ ಉತ್ತರ ಪಡೆದುಕೊಂಡಂತಹ ಭಾಗ ಇದಾದ ಕಾರಣ ಈ ಪುರಾಣಕ್ಕೆ ಗರುಡ ಪುರಾಣ. ಭಗವಂತ ಮತ್ತೆ ಗರುಡ ದೇವರ ಸಂವಾದ ರೂಪವಾದದ್ದು ಶ್ರೀ ಗರುಡ ಪುರಾಣ, ಪರಮ ಸಾತ್ವಿಕವಾದ ಪುರಾಣ. ಅದಕ್ಕೋಸ್ಕರ ಇದಕ್ಕೆ ಗರುಡ ಪುರಾಣ ಅಂತ ಕರೀತಾರೆ. ಇನ್ನು ಗರುಡ ಪುರಾಣ ಅಂದ ತಕ್ಷಣ ನಮಗೆಲ್ಲ ಒಂದು ತಪ್ಪು ತಿಳುವಳಿಕೆ ಇದೆ. ಏನದು ಅಂತ ಕೇಳಿದ್ರೆ, ಗರುಡ ಪುರಾಣ ಅಂದ್ರೆ ಅದೊಂದು ಮೈಲಿಗೆ ಪುರಾಣ ಅಂತ ಒಂದು. ಏನ್ ಹಾಗಾದ್ರೆ ಮೈಲಿಗೆ ಪುರಾಣ ಅಂತಂದ್ರೆ, ಯಾರ ಮನೆಯಲ್ಲಿ ಯಾರಾದ್ರೂ ಮೃತರಾಗಿದ್ರೆ ಆ ಮೃತರಾದಂತಹ 10 ದಿವಸದ ಒಳಗೆ ಕೇಳಬೇಕಾದಂತಹ ಪುರಾಣ. ಇದಕ್ಕೆ ನಾವೇನಂತ ಹೆಸರಿಟ್ಟಿದ್ದೀವಿ? ಮೈಲಿಗೆ ಪುರಾಣ. ಮೈಲಿಗೆ ಇದ್ದವ್ರು ಕೇಳಬೇಕಾಗಿರೋ ಪುರಾಣ ಮೈಲಿಗೆ ಪುರಾಣ. ಸರ್ವಾತ್ಮನ ಹಕ್ಕು ತಿಳ್ಕೊಳ್ಬಾರದು ಅಂತ ಹೇಳ್ತಾರೆ. ಪುರಾಣಂ ಗಾರುಡಂ ಪುಣ್ಯಂ ಪವಿತ್ರಂ ಪಾಪನಾಶನಂ ಅಂತ ಹೇಳ್ತಾರೆ ವ್ಯಾಸರು. ಅತ್ಯಂತ ಪರಮ ಪವಿತ್ರವಾದಂತಹ ಪುರಾಣ, ಪಾಪನಾಶಕವಾದಂತಹ ಪುರಾಣ, ಪವಿತ್ರವಾದಂತಹ ಪುರಾಣ. ಅದನ್ನು ಹೋಗಿ ನಾವು ಇವತ್ತೇನ್ ಮಾಡಿಟ್ಟಿದ್ದೀವಿ? ಮೈಲಿಗೆ ಪುರಾಣ ಅಂತ ಕರಿತೀವಿ. ಸರ್ವಾತ್ಮನ ಕರಿಬಾರದು. ಅಲ್ಲ, ಯಾಕೆ ಕರೀತಾರೆ? ಹೀಗಿರಬಹುದು ಅಂತ ಅನ್ಸುತ್ತೆ. ಯಾಕೆ ಕರೆದಿರಬಹುದು ಅಂದ್ರೆ, ಮೈಲಿಗೆ ಕಾಲದಲ್ಲಿ ಕೇಳುವ ಪುರಾಣ ಅಂತ ಅಭಿಪ್ರಾಯ ಅಲ್ಲ. ನಾವು ಹೀಗೆ ಅನುಸಂಧಾನ ಮಾಡಬೇಕು. ಮೈಲಿಗೆಯನ್ನ ಕಳೆಯುವ ಪುರಾಣ ಅಂತ ಬೇಕಾದ್ರೆ ನಾವು ಅನುಸಂಧಾನ ಮಾಡಬಹುದು. ನಮಗೆ ಬರ್ತಾ 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 ಅಶೌಚದಲ್ಲಿ, ಮೃತಾಶೌಚದಲ್ಲಿ ಮೈಲಿಗೆ ಕಮ್ಮಿ ಆಗ್ತಾ 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 ಬರುತ್ತೆ. ಅದು ಯಾತಕ್ಕೆ ಅಂದ್ರೆ ಕೆಲವು ಕಾರಣಗಳು ಹೇಳಿದ್ದಾರೆ. ಅದರಲ್ಲಿ ಇದು ಒಂದು ಕಾರಣವನ್ನು ನಾವು ಇಟ್ಕೊಳ್ಬಹುದು, ಯೋಜನೆ ಮಾಡ್ಕೊಳ್ಬಹುದು. ಗರುಡ ಪುರಾಣದ ಶ್ರವಣ ಆಗ್ತಾ ಇದೆ ಅನ್ನೋ ಕಾರಣಕ್ಕೋಸ್ಕರನೂ ಕೂಡ ಮೈಲಿಗೆಯನ್ನ ಕಳೆಯುವ ಪುರಾಣ ಆದ ಕಾರಣ ಆ ಅನುಸಂಧಾನ ನಿಮ್ಮಲ್ಲಿದ್ರೆ ಕರೀರಿ, ಇಲ್ಲ ಅಂದ್ರೆ ಸುಮ್ಮನೆ ಕರಿಬೇಡ್ರಿ. ಇಲ್ಲ ಆ ಅನುಸಂಧಾನ ಇಲ್ಲದೆ ಕರೆದ್ರೆ ಆಗ ನಿಜವಾಗ್ಲೂ ನಾವು ಮೈಲಿಗೆ ಆಗ್ತೀವಿ ಅಷ್ಟೇ. ಅಲ್ಲಿ ತನಕ ಆಗಿರಲ್ಲ, ಹಾಗೆ ಅನ್ಕೊಂಡ್ರೆ ಮೈಲಿಗೆ ಆಗ್ತೀವಿ ಅಷ್ಟೇ. ನೋಡ್ರಿ, ಸಾಮಾನ್ಯವಾಗಿ ಆಡ ಭಾಷೆಯಲ್ಲಿ ಹೇಳ್ತಿರ್ತೀವಲ್ಲ ನಾವು, ಏನಪ್ಪಾ ಇಲ್ಲ ಮಡಿ ಮೈಲಿಗೆ ಮಾಡ್ಕೊಂಡಿದ್ದಾರಾ? ಮಡಿ ಮೈಲಿಗೆ ಮಾಡ್ಕೊಂಡಿದ್ದಾರಾ ಅಂದ್ರೆ ಮಡಿನ ಮೈಲಿಗೆ ಮಾಡ್ಕೊಂಡಿದ್ದಾರೆ ಅಂತ ಅರ್ಥ ಅಲ್ಲ. ಮಡಿ ಮಾಡೋ ಸಮಯಕ್ಕೆ ಮಡಿ ಮಾಡ್ಕೊಂಡಿರೋದು, ಮೈಲಿಗೆ ಆಚರಣೆ ಮಾಡೋ ಟೈಮಲ್ಲಿ ಮೈಲಿಗೆ ಆಚರಣೆ ಮಾಡ್ಕೊಂಡಿರೋದು ಅಂತ ಅಷ್ಟೇ ಅರ್ಥ. ಹೇಗೋ ಇಲ್ಲೂ ಕೂಡ ಮೈಲಿಗೆಯನ್ನ ಕಳೆಯುವ ಪುರಾಣ ಅಂತ ಅರ್ಥ ಮಾಡ್ಕೊಳ್ಬೇಕೇನೋ ಹೊರತು ಮೈಲಿಗೆ ಪುರಾಣ ಇದನ್ನು ಕೇಳಬಾರದು ಬೇರೆ ಸಮಯದಲ್ಲಿ, ಹೀಗೆ ಇನ್ನೊಂದು ಮುಂದಿನ ಪ್ರಶ್ನೆ ಇದೆ. ಅನೇಕರಿಗೆ ಇನ್ನೊಂದು ಭ್ರಾಂತಿ ಏನು ಅಂತಂದ್ರೆ, ಗರುಡ ಪುರಾಣವನ್ನ ಮೃತರಾದವರ ಮನೆಯಲ್ಲಿ, ಯಾರಾದರ ಮನೆಯಲ್ಲಿ ಸತ್ತಿದ್ರೆ ಅವರು ಮಾತ್ರ ಕೇಳಬೇಕು, ಉಳುಕಿದವರು ಯಾರಾದ್ರೂ ಕೇಳಿಬಿಟ್ರೆ ಅವ್ರ ಮನೆಯಲ್ಲೂ ಯಾರಾದ್ರೂ ಮೃತರಾಗುವ ಸಾಧ್ಯತೆಗಳಿದೆ ಅಂತ ಒಂದು ದೊಡ್ಡ ತಪ್ಪು ತಿಳುವಳಿಕೆ ನಮ್ಮಲ್ಲಿ. ಹಾಗಾದ್ರೆ ಆಚಾರ ಗತಿ ಏನಾಗ್ಬೇಕಾಗತ್ತೆ? ಆಚಾರದ ತಿಂಗಳಿಗೋ 2 ತಿಂಗಳಿಗೋ ಒಂದೊಂದ್ ಕಡೆ ಗರುಡ ಪುರಾಣ ಹೇಳ್ತಾನೆ ಇರ್ತಾರೆ. ಹಾಗಾದ್ರೆ ಅವ್ರ ಮನೇಲಿ ಯಾರಾದ್ರೂ ಸತ್ತಿದ್ರೆ ಮಾತ್ರ ಕೇಳಬೇಕು ಹೇಳಬೇಕು ಅನ್ನೋದಾಗ್ಬಿಟ್ರೆ ಆಚಾರ ಹೆಸರಿನಲ್ಲೇ ಗರುಡ ಪುರಾಣ ಹೇಳಿಸ್ಬೇಕಾಗತ್ತೆ. ಹಾಗಾಗಿ ಸರ್ವಾತ್ಮನ ಆ ರೀತಿಯೆಲ್ಲ ತಿಳ್ಕೊಳ್ಬೇಕಾದ ಅವಶ್ಯಕತೆ ಇಲ್ಲ. ಇಷ್ಟೇ ಅಭಿಪ್ರಾಯ ಏನು ಗೊತ್ತಾ? ಈ 10 ದಿವಸಗಳ ಒಳಗೆ ಇತ್ಯಾಖ್ಯಾತಂ ಮಯಾತಾರ್ಕ್ಷ್ಯ ಸರ್ವಮೇವ ಔರ್ಧ್ವದೇಹಿಕಂ ದಶಾಭ್ಯಂತರೇ ಶ್ರುತ್ವಾ ಸರ್ವಪಾಪೈ ಪ್ರಮುಚ್ಯತೆ. ಭಗವಂತ ಹೇಳಿದ್ದೇನು ಅಂತಂದ್ರೆ, ದಶಾಭ್ಯಂತರೇ ಶ್ರುತ್ವಾ, ಈ 10 ದಿವಸದ ಒಳಗಡೆ ಗರುಡ ಪುರಾಣವನ್ನ ಕೇಳಲಿಕ್ಕೇ ಬೇಕು ಅಂತ ವಿಧಿ ಮಾಡಿಟ್ಟಿದ್ದಾನೆ. ಮೃತರಾದವರ ಮನೆಯಲ್ಲಿ 9 ದಿವಸಗಳ ಪರ್ಯಂತರವಾಗಿ ಗರುಡ ಪುರಾಣವನ್ನ ಕೇಳಲಿಕ್ಕೇ ಬೇಕು
ಅಂತ ವಿಧಿ ಮಾಡಿದ್ದಾನೆ. ಇದರ ಅರ್ಥ ಬೇರೆ ಸಂದರ್ಭದಲ್ಲಿ ಕೇಳಬಾರದು ಅಂತ ಅರ್ಥ ಅಲ್ಲ. ಬೇರೆ ಸಂದರ್ಭದಲ್ಲಿ ಕೇಳಬಾರದು ಅಂತ ಅರ್ಥ ಅಲ್ಲ. ಈ ಟೈಮಲ್ಲಿ ಕೇಳಲೇಬೇಕು. ಬಿಟ್ರೆ ಪಾಪ, ಕೇಳಿದರೆ ಪುಣ್ಯ. ಉಳುಕಿದ ಸಂದರ್ಭಗಳಲ್ಲಿ ಬಿಟ್ಟರೆ ಪಾಪ ಅಂತಿಲ್ಲ, ಕೇಳಿದರೆ ಮಹಾಪುಣ್ಯ ಉಂಟು. ಆದರೆ ಆ ದಿವಸಗಳಲ್ಲಿ ಕೇಳಲಿಕ್ಕೇ ಬೇಕು ಅಂತ ಹೇಳಿದ್ದರ ಅರ್ಥ ಇವತ್ತು ನಾವು ಹೇಗೆ ಮಾಡ್ಕೊಂಡಿದ್ದೀವಿ ಅಂತಂದ್ರೆ ಬೇರೆ ಸಂದರ್ಭದಲ್ಲಿ ಅದನ್ನು ಕೇಳಲೇಬಾರ್ದು, ಹೇಳಲೇಬಾರ್ದು, ಹೀಗೆಲ್ಲ ತಿಳ್ಕೊಂಡು ಬಿಡ್ತೀವಿ. ಸರ್ವಾತ್ಮನ ಹಾಗೆ ತಿಳ್ಕೊಳ್ಬಾರ್ದು ಅಲ್ಲ, ಅದೇ ಮುಂದೆ ಅದೇ ಪ್ರಶ್ನೆ. ಹಾಗಾಗಿ ಗರುಡ ಪುರಾಣವನ್ನ ಅದೇ ಸಂದರ್ಭದಲ್ಲಿ ಕೇಳಬೇಕು ಅಂತಾರೆ. ಸರ್ವಾತ್ಮನ ಹಾಗಿಲ್ಲ, ಯಾವಾಗ ಬೇಕಾದರೂ ಕೇಳಬಹುದು. ಇನ್ನು ನನ್ನ ಪ್ರಕಾರ ಹೇಳೋದಾಯ್ತು ಅಂದ್ರೆ ಮೃತರಾದವರ ಮನೆಯಲ್ಲಿ ಮೃತರಾದ ವ್ಯಕ್ತಿಯು ಕೂಡ ದೀಪದಲ್ಲಿ ಸನ್ನಿಹಿತರಾಗಿದ್ದು ಕೇಳ್ತಾರೆ ಅಂತ ಒಂದು ಮಾತಿದೆ ಅಲ್ವಾ. ಅವ್ರು ಕೇಳೋಕ್ಕಿಂತ ಜಾಸ್ತಿ ನಾವು ಕೇಳಬೇಕು. ಯಾಕೆ ಹೇಳ್ರಿ, ಬದುಕಿರೋರು ಹೇಗಿರ್ಬೇಕು ಹೇಗಿರ್ಬಾರ್ದು ಅಂತ ಹೇಳ್ತಾರೆ ಇದರಲ್ಲಿ. ಕೇಳಿದ್ರೆ ಅಟ್ಲೀಸ್ಟ್ ಹೀಗಿರ್ಬಾರ್ದು ಅನ್ನೋದಾರು ನಮಗೆ ಗೊತ್ತಾಗತ್ತೆ. ಸತ್ತ ಮೇಲೆ ಬುದ್ಧಿ ಬಂತು ಅನ್ನೋದಕ್ಕಿಂತಲೂ ಸಾಯೋಕ್ಕಿಂತಲೂ ಮುಂಚಿತವಾಗಿ ಹೇಗೆ ನಡ್ಕೊಳ್ಬೇಕು ಅಂತ ಗೊತ್ತಾಗ್ಬೇಕಲ್ಲ. ಅದಕ್ಕೆ ನಿಜವಾದ ದೀಪ ಇದೇ ಆಧ್ಯಾತ್ಮ ದೀಪ ನಮಗೆ. ಹಾಗಾಗಿ ಬದುಕಿರಬೇಕಾದಾಗ ಅಕ್ಕಪಕ್ಕ ಯಾರಾದರೂ ಹೇಳಿಸ್ತಾ ಇದ್ರು ಅಂತಂದ್ರೆ ಖಂಡಿತವಾಗ್ಲೂ ಹೋಗಿ ಕೇಳಬಹುದಲ್ಲ, ಕೇಳಬೇಕು. ಆ ರೀತಿ ಯೋಚನೆ ಮಾಡಿದ್ರೆ ಇತ್ತೀಚಿನ ದಿವಸಗಳಲ್ಲಿ ಮಠಗಳಲ್ಲಿ ಮಾತೃ ಸಂಘಗಳಲ್ಲಿ ಧೈರ್ಯ ಮಾಡಿ ಎಲ್ಲರಿಗೂ ಪ್ರಾಣಕ್ಕೆ ನಾವೇ ಧೈರ್ಯ ಮಾಡ್ತೀವಿ ಅಂತ ಹೇಳಿ ಎಲ್ಲಾ ಕಡೆಗೂ ಗರುಡ ಪುರಾಣ ಹೇಳಿಸೋದಕ್ಕೊಂದು ಪ್ರಾರಂಭ ಆಗಿದೆ. ನಿಜವಾಗಲೂ ತಪ್ಪು ತಿಳುವಳಿಕೆ ಆಗಿ ಹೋಗಿತ್ತು. ಸರ್ವಾತ್ಮನ ಹಾಗೆ ಅನ್ಕೊಳ್ಬಾರ್ದು, ಯಾವಾಗ ಬೇಕಾದರೂ ಕೇಳಬಹುದು. ಇನ್ನ ಗರುಡ ಪುರಾಣದ ಗ್ರಂಥವನ್ನ ಮನೆಯಲ್ಲಿ ಇಟ್ಕೊಳ್ಬೇಕಾ ಇಟ್ಕೊಳ್ಬಾರ್ದ ಮುಂದಿನ ಪ್ರಶ್ನೆ. ಅನೇಕರಿಗೆ ಈ ವಿಚಾರದಲ್ಲೂ ಸಂದೇಹ ಇದೆ. ಅದಕ್ಕೆ ನಾನು ಪ್ರಶ್ನೋತ್ತರ ರೂಪದಲ್ಲಿ ಹೇಳ್ತಾ ಇದ್ದೀನಿ ಇವತ್ತು. ಕೆಲವರಿಗೆ ಇದೆ, ಈ ಕೃಷ್ಣ ಪರಮಾತ್ಮ ಅರ್ಜುನನಿಗೆ ರಥದಲ್ಲಿ ಮಧ್ಯದಲ್ಲಿ ಕೂಡಿಸ್ಕೊಂಡು ಉಪದೇಶ ಮಾಡ್ತಿರ್ತಾನೆ. ಆ ಕಡೆ ಈ ಕಡೆ ಎಲ್ಲ ಸೈನ್ಯಗಳಿರೋದಂತ ಒಂದು ಚಿತ್ರಪಟ, ಫೋಟೋ, ಅದನ್ನ ಮನೇಲಿ ಇಟ್ಕೊಂಡ್ಬಿಟ್ರೆ ಮನೇನೆ ಕುರುಕ್ಷೇತ್ರ ಆಗ್ಬಿಡತ್ತೆ. ಏನು ಸಲಹೆಗಳು, ಏನು ತಪ್ಪು ತಿಳುವಳಿಕೆಗಳು, ಇದೆಲ್ಲ ನಮ್ಮ ಹತ್ರ ಬಂದು ಕೇಳಿದ್ದಾರೆ ಅನೇಕರು. ಆಚಾರ್ಯ ಈ ಫೋಟೋ ನಾವು ಇಟ್ಕೊಳ್ಬಾರ್ದು, ಇಲ್ಲಾಂದ್ರೆ ಮನೆ ಕುರುಕ್ಷೇತ್ರ ಆಗ್ಬಿಡುತ್ತೆ. ಇಲ್ಲ ಅಂದ್ರೆ ನಂದು ಗೋಕುಲವಾಗಿರುತ್ತೀರಪ್ಪ, ಮಾಡಿದ್ದೊಣ್ಣೋ ಮಹಾರಾಜ ಅಂದಂಗೆ. ಸರ್ವಾತ್ಮನ ಆ ರೀತಿ ತಿಳ್ಕೊಳ್ಬೇಡ್ರಿ. ಅದ್ರ ಕಡೆ ಗಮನ ಹೇಗಿದೆ ನೋಡ್ರಿ. ಯುದ್ಧದ ಚಿತ್ರಪಟ ಅಂತ ಬರುತ್ತೆ ತಲೆಯಲ್ಲಿ ಹೊರತು ಭಗವಂತ ಗೀತೋಪದೇಶ ಮಾಡ್ದ ಅನ್ನೋದ್ರ ಕಡೆ ಗಮನ ಇಲ್ಲ ನಮಗೆ. ಈ ರೀತಿ ನರಸಿಂಹದೇವ್ರ ಫೋಟೋ ಇಟ್ಕೊಳ್ಬಹುದಾ, ಗರುಡ ಪುರಾಣ ಪುಸ್ತಕ ಇಟ್ಕೊಳ್ಬಹುದಾ, ಇಂಥ ಪ್ರಶ್ನೆಗಳಾಗಿ ಹೋಗಿದೆ ಅಂತಂದ್ರೆ ಎಷ್ಟು ಜನರು ತಪ್ಪು ತಿಳ್ಕೊಂಡು ಬಿಟ್ಟಿದ್ದಾರೆ ಅಂದ್ರೆ ಗರುಡ ಪುರಾಣವನ್ನ ಪುಸ್ತಕವನ್ನ ಮನೆಗೆ ಇಟ್ಕೊಳ್ಬೇಕಾ ಇಟ್ಕೊಳ್ಬಾರ್ದ? ಖಂಡಿತವಾಗಿ ಇಟ್ಕೊಂಡ್ರೆ. ಅದಕ್ಕೆ ಹೇಳಿದ್ದು ಪುರಾಣಂ ಗಾರುಣಂ ಪುಣ್ಯಂ ಪವಿತ್ರಂ ಪಾಪನಾಶನಂ. ಅತ್ಯಂತ ಪರಮ ಪವಿತ್ರವಾದದ್ದು, ಪುಣ್ಯಕರವಾದದ್ದು, ಪಾಪನಾಶಕವಾದದ್ದು. ಭಗವಂತನಿಂದ ರಚಿತವಾದ ಒಂದೊಂದು ಅಕ್ಷರಗಳಲ್ಲೂ ಕೂಡ ಅನೇಕಾಹ ವಿಷ್ಣು ಮೂರ್ತಯ. ಒಂದೊಂದು ಶ್ಲೋಕದಲ್ಲೂ ಒಂದೊಂದು ಅಕ್ಷರಗಳಲ್ಲೂ ಭಗವಂತನ ಪೂರ್ಣ ಸನ್ನಿಧಾನ ಇರುವಂತಹದ್ದು. ಎಷ್ಟು ಅಕ್ಷರಗಳಿದೆಯೋ ಭಾಗವತದಲ್ಲಿ ಹೇಳಬೇಕಾದಾಗ ರುದ್ರದೇವರು ಹೇಳ್ತಾರೆ 5 ಲಕ್ಷಕ್ಕಿಂತಲೂ ಹೆಚ್ಚಿನ ಅಕ್ಷರಗಳು ಇದೆ ಅಂತೆ ಭಾಗವತದಲ್ಲಿ. 5,72,000 ಆಸುಪಾಸಿನ ಅಷ್ಟು ಅಕ್ಷರಗಳು ಶ್ರೀಮದ್ ಭಾಗವತದಲ್ಲಿದೆ ಅಂತೆ. ಒಂದೊಂದು ಅಕ್ಷರಗಳು ಕೂಡ ವಿಷ್ಣು ಮೂರ್ತಯ ಅಂತ ಹೇಳ್ತಾರೆ ಮಹಾರುದ್ರದೇವರು. ಹೇಗೋ ಒಂದೊಂದು ಅಕ್ಷರಗಳು ಒಂದೊಂದು ಭಗವಂತನ ಮೂರ್ತಿ, ಒಂದೊಂದು ಸಾಲಿಗ್ರಾಮ ಅಂತ ನೀವು ಚಿಂತನೆ ಮಾಡೋದಾದ್ರೆ ಶ್ರೀಮದ್ ಭಾಗವತ ಮನೆಯಲ್ಲಿದ್ರೆ ಹೇಗೆ 5 ಲಕ್ಷಕ್ಕಿಂತಲೂ ಹೆಚ್ಚಿನ ಸಾಲಿಗ್ರಾಮಗಳು ಮನೆಯಲ್ಲಿ ಇದ್ದಂಗೋ, ಅದೇ ರೀತಿಯಾಗಿ ಅವನಿಂದ ರಚಿತವಾದ ಉಳಿಕೆದ ಎಲ್ಲ ಪುರಾಣಗಳಲ್ಲಿ ಬಂದಂತಹ ಶ್ಲೋಕಗಳ ಒಂದೊಂದು ಅಕ್ಷರಗಳು ಕೂಡ ಒಂದೊಂದು ಸಾಲಿಗ್ರಾಮ, ಒಂದೊಂದು ವಿಷ್ಣು ಮೂರ್ತಿ ಅಂತ ನೀವು ಚಿಂತನೆ ಮಾಡಿದ್ರೆ ಗರುಡ ಪುರಾಣದಲ್ಲಿ ನಿಮಗೆ 3 ಕಾಂಡಗಳು, ಅನೇಕ ಅಧ್ಯಾಯಗಳು, ಸಾವಿರಾರು ಶ್ಲೋಕಗಳು, ಲಕ್ಷಾಂತರ ಅಕ್ಷರಗಳಿರುವಂತಹ ಗರುಡ ಪುರಾಣವನ್ನ ನಾವು ಮನೆಯಲ್ಲಿ ಇಟ್ಕೊಂಡ್ವಿ ಅಂದ್ರೆ ಅಷ್ಟು ಸಾಲಿಗ್ರಾಮಗಳು, ಅಷ್ಟು ವಿಷ್ಣು ಮೂರ್ತಿಗಳನ್ನ ಮನೆಯಲ್ಲಿ ಇಟ್ಕೊಂಡಷ್ಟು ಪುಣ್ಯ ನಮಗೆ ಬರುತ್ತೆ. ಅಷ್ಟು ಭಗವಂತನಿಂದ ಸನ್ನಿಧಾನಕ್ಕೆ ಪಾತ್ರವಾದ ಗ್ರಂಥಗಳಲ್ಲಿ ವಿಶೇಷವಾಗಿ ನಾವು ಕಾಣಬೇಕು. ಅದನ್ನು ಬಿಟ್ಬಿಟ್ಟು ನಾವು ಆ ಪುಸ್ತಕ ಇಟ್ಕೊಳ್ಬಹುದಾ, ಈ ಪುಸ್ತಕ ಇಟ್ಕೊಳ್ಬಾರ್ದಾ, ಹೀಗೆಲ್ಲ ಅನೇಕ ಸಂದೇಹ. ಆ ಎಲ್ಲ ಸಂದೇಹವನ್ನು ನಾವು ಬದಿಗೊತ್ತಿ ಆ ಸಂದೇಹವನ್ನು ಪರಿಹಾರ ಮಾಡಿಕೊಂಡು ಮೊದಲು ನಾವು ಮಾಡಬೇಕಾದದ್ದು ಗ್ರಂಥಗಳನ್ನ ಚೆನ್ನಾಗಿ ಸಂಗ್ರಹ ಮಾಡಬೇಕು, ಆಮೇಲೆ ಅಧ್ಯಯನ ಮಾಡಬೇಕು. ಇದೇ ನಮಗೆ ಆದ್ಯ ಕರ್ತವ್ಯ. ಹೀಗಾಗಿ ಯಾವುದೇ ರೀತಿಯಾದಂತಹ ಸಂದೇಹ ಬೇಡ. ಅವಶ್ಯವಾಗಿ ಇಟ್ಕೊಳ್ಳೇಬೇಕಾದಂತಹ ಪುಸ್ತಕಗಳಲ್ಲಿ, ಗ್ರಂಥಗಳಲ್ಲಿ ಗರುಡ ಪುರಾಣವು ಒಂದು. ಮುಂದಿನ ಪ್ರಶ್ನೆ, ಗರುಡ ಪುರಾಣವನ್ನ 10 ದಿವಸಗಳಲ್ಲಿ ಕೇಳಲೇಬೇಕು ಅಂತ ಹೇಳಿದ್ರಲ್ವ ಆಚಾರ್ಯ. ಯಾಕೆ ಕೇಳಬೇಕು 10 ದಿವಸಗಳಲ್ಲಿ? ಹುಡುಕಿದ ಸಮಯದಲ್ಲಿ ಕೇಳಬಹುದು, ಕೇಳಬೇಕು, ಬಿಟ್ಬಿಡ್ರಿ.
10 ದಿವಸಗಳಲ್ಲಿ ಕೇಳಲಿಕ್ಕೇ ಬೇಕು ಅಂತ ವೇದವ್ಯಾಸ ದೇವರು ವಿಧಿ ಮಾಡಿಟ್ಟಿದ್ದಾರಲ್ಲ, ಯಾತಕ್ಕೆ ಅಂತ ಕೇಳಿದ್ರೆ ಅನೇಕ ಕಾರಣಗಳಿದೆ. ಅದರಲ್ಲಿ ಒಂದೆರಡು ಕಾರಣ ನೋಡೋದಾಯ್ತು ಅಂತಂದ್ರೆ, ಈ ಸಾಮಾನ್ಯವಾಗಿ ಈ ಪಿತೃಕಾರ್ಯದ ಈ ಕಾಲದಲ್ಲಿ ದೇವ ಕಾರ್ಯವನ್ನು ಮಾಡಲಿಕ್ಕೆ ನಮಗೆ ಅಧಿಕಾರ ಇರೋದಿಲ್ಲ. ಸಂಧ್ಯಾ ವಂದನ, ದೇವರ ಪೂಜಾದಿ ಅದಕ್ಕೆಲ್ಲ ಇಷ್ಟಿಷ್ಟು ಅಂತ ಮಾಡಿದರೆ, ಅಶೋಚೇತು ದಶಾಹಾಂತಂ ನಕುರ್ಯ ದೇವತಾರ್ಚನಂ. ಭಗವಂತನ ಆರಾಧನೆಗೆ, ಉಳಿಕೆದ ಯಜ್ಞ ಯಾಗಾದಿಗಳಿಗೆ, ಅನೇಕ ನಿತ್ಯ ಕರ್ಮಗಳಿಗೆಲ್ಲ ನಮಗೆ ಗೌಣ ಮಾಡಿ ಕೆಲವುದನ್ನ ಭಗವಂತ ನಿಷೇಧ ಮಾಡಿದ್ದಾನೆ ಆ ಸಂದರ್ಭದಲ್ಲಿ. ಜೊತೆಯಲ್ಲಿ ಒಂದೇ ಒಂದು ದಿವಸ ಕೂಡ ಆಚಾರ್ಯರು ಹೇಳಿದ ಹಾಗೆ ಶ್ರವಣಾದಿ ವಿನಾನೈವ ಅಂತ ಹೇಳಿದ ಹಾಗೆ ಒಂದೇ ಒಂದು ದಿವಸವೂ ಕೂಡ ಭಗವಂತನ ಗ್ರಂಥಗಳ ಪಾಠ ಪ್ರವಚನ ಇಲ್ಲದೆ ಜೀವನವನ್ನ ಕಳಿಬಾರ್ದು, ಒಂದು ದಿವಸವೂ ಕಳಿಬಾರ್ದು ಅಂತ ಹೇಳ್ತಾರೆ ಆಚಾರ್ಯರು. ಹಾಗಿರ್ಬೇಕಾದಾಗ 10 ದಿವಸಗಳ ತನಕ ನಮಗೆ ಯಾವುದೇ ರೀತಿಯಾದಂತಹ ಶ್ರವಣಕ್ಕೆ ಅಧಿಕಾರ ಇಲ್ಲ, ಯಾವುದು ಕೇಳಬಾರ್ದು ಅಂತ ಮಾಡಿಟ್ಟಿದ್ರು. ಉಳಿಕಿದ ಯಾವ ಪುರಾಣಗಳು ಕೇಳಲಿಕ್ಕೆ ಅಧಿಕಾರ ಇಲ್ಲ. ಗರುಡ ಪುರಾಣವನ್ನ ಈ ಸಂದರ್ಭದಲ್ಲಿ ಭಗವಂತ ಕೇಳಲಿಕ್ಕೆ ಅಂತ ವಿಧಿ ಮಾಡಿದ್ದು ಇದೂ ಒಂದು ಕಾರಣ. ಭಗವಂತನ ಗ್ರಂಥಗಳ ಪಾಠವಾಗಲಿ, ಅರ್ಥಾತ್ ಪ್ರಧಾನವಾಗಿ ಪ್ರವಚನ, ಆ ಭಗವಂತನ ಕಥೆಗಳನ್ನ, ಅವನ ಮಹಿಮೆಗಳನ್ನ ಶ್ರವಣ ಇಲ್ಲದೆ ದಿನಗಳು ಕಳಿಬಾರದು ಅನ್ನೋ ಕಾರಣಕ್ಕೋಸ್ಕರ ಆ 10 ದಿವಸಗಳು ಭಗವಂತನ ಈ ಗರುಡ ಪುರಾಣವನ್ನ ಕೇಳಲಿಕ್ಕೇ ಬೇಕು. ಹಾಗಾಗಿ ಒಂದು ದಿವಸವೂ ನಾವು ಬಿಟ್ಟು ಇರಲಿಲ್ಲ ಅನ್ನುವಂತಹದ್ದು ನಮಗೆ ಸಿಗಬೇಕು ಆ ಪುಣ್ಯ, ಅದಕ್ಕೋಸ್ಕರ ಕೇಳಬೇಕು. ಇದು ಮೊಟ್ಟ ಮೊದಲನೇದು. ಇನ್ನ ಎರಡನೇದು, ಆಗಲೇ ಹೇಳಿದ ಹಾಗೆ ಅನೇಕ ದೇವತಾ ಕಾರ್ಯಗಳಿಗೆ ನಮಗೆ ಅಧಿಕಾರ ಇರೋದಿಲ್ಲ. ಪ್ರತಿನಿತ್ಯವೂ ಕೂಡ ಪಂಚಮಹಾ ಯಜ್ಞಗಳನ್ನು ಮಾಡಬೇಕಾದಾಗ ದೇವತೆಗಳ ಅರ್ಚನೆ, ದೇವತೆಗಳಿಗೆ ಮಾಡುವ ಪೂಜಾದಿಗಳು ಯಜ್ಞ ಅಂತ ಕರೆಸ್ಕೊಳ್ಳುತ್ತೆ. ಆ ಯಜ್ಞ ಇಲ್ಲದೆ ಒಂದು ದಿವಸವೂ ಕಳಿಬಾರದು ಅಂತ ವಿಧಿ ಸ್ಮೃತಿಗಳು ನಮಗೆ ತಿಳಿಸ್ಕೊಡ್ತಾ ಇದೆ. ಯಾರು ದೇವತೆಗಳಿಂದ ಅನೇಕ ವಿಚಾರಗಳನ್ನು ಒಳಗೊಂಡಂತಹ ಅನೇಕ ದೇವತೆಗಳ ವಿಚಾರವೂ ಈ ಪುರಾಣದಲ್ಲಿ ಬರುತ್ತೆ ಅನ್ನುವ ಕಾರಣಕ್ಕೋಸ್ಕರ ಗರುಡ ಪುರಾಣವನ್ನು 10 ದಿವಸಗಳು ಶ್ರವಣ ಮಾಡಿದರೆ ದೇವತಾ ಯಜ್ಞವು ಈ ಮುಖಾಂತರ ಮಾಡಿದ ಪುಣ್ಯವನ್ನ ಭಗವಂತ ಕೊಡ್ತಾನೆ. ಅದಕ್ಕೋಸ್ಕರ ಆ 10 ದಿವಸಗಳು ಗರುಡ ಪುರಾಣವನ್ನ ತಸ್ಮಾತ್ ಸರ್ವ ಪ್ರಯತ್ನೇನ ಶ್ರೋತವ್ಯಂ ಗಾರುಡಂ ಕಿಲ, ಕೇಳಲಿಕ್ಕೇ ಬೇಕು ಅಂತ ಹೇಳ್ತಾರೆ ದಾಸರು. ಇನ್ನು ಮೂರನೇ ಕಾರಣ, ಸಾಮಾನ್ಯವಾಗಿ ಯಾವುದೇ ಒಂದು ಕರ್ಮವನ್ನು ನಾವು ಮಾಡಬೇಕಾದಾಗ ಆ ಕರ್ಮ ಮಾಡುವ ಕರ್ಮದ ಮರ್ಮವನ್ನು ಅರಿತು ಅಂತ ಹೇಳ್ತಾರೆ. ಯಾವುದೇ ನಾವು ಕರ್ಮ ಮಾಡಬೇಕಾದಾಗ ಅದರ ಬಗ್ಗೆ ಮಾಹಿತಿ, ಅದರ ಬಗ್ಗೆ ಜ್ಞಾನ ಇರಬೇಕು. ಅದಾಗ ಮಾತ್ರ ಅದಕ್ಕೆ ತದೇವ ವೀರ್ಯವತ್ತರಂ ಭವತಿ ಅಂತ ಹೇಳಿದ ಹಾಗೆ ಅದರ ಬಗ್ಗೆ ನಮಗೆ ಜ್ಞಾನ ಇದ್ದಾಗ, ತಿಳುವಳಿಕೆ ಇದ್ದಾಗ, ಅದರಲ್ಲಿ ವಿಶ್ವಾಸ ಇದ್ದಾಗ ಮಾತ್ರ ಮಾಡಿದ ಕರ್ಮ ನಮಗೆ ಫಲ ತಂದುಕೊಡುತ್ತೆ ಅಂತ ಹೇಳ್ತಾರೆ. ಹಾಗಾಗಿ ಕರ್ತೃವಾದವನು, ಮೃತರಾದಂತಹ ತಂದೆಯ ಅಥವಾ ತಾಯಿಯ ಕಾರ್ಯಗಳನ್ನ ಮೊದಲನೇ ದಿವಸದಿಂದ ಪ್ರಾರಂಭ ಮಾಡಿ 13 ದಿವಸಗಳ ತನಕ ಅವನೇನು ಕಾರ್ಯಗಳನ್ನು ಮಾಡ್ತಾ ಇರ್ತಾನೆ, ಎಲ್ಲ ಕಾರ್ಯಗಳ ಮಾಹಿತಿ, ಯಾವುದು ಮಾಡಬೇಕು, ಯಾವಾಗ ಮಾಡಬೇಕು, ಹೇಗ್ ಮಾಡಬೇಕು, ಹೇಗಿರ್ಬೇಕು, ಹೇಗಿರಬಾರ್ದು, ಯಾವುದು ಮಾಡಬಾರದು, ಎಲ್ಲದರ ಬಗ್ಗೆ ನಮಗೆ ತಿಳಿಸಿಕೊಡುವಂತಹ ಅದ್ಭುತವಾದಂತಹ ಪುರಾಣ ಗರುಡ ಪುರಾಣ. ಆ ಸಂದರ್ಭದಲ್ಲೇ ಯಾಕೆ ಕೇಳಬೇಕು ಅಂತಂದ್ರೆ, ಉಳುಕಿದ ಸಂದರ್ಭದಲ್ಲಿ ಕೇಳಿದ್ದು ನಮಗೆ ಅಷ್ಟು ದೃಢವಾಗಿ ಕೂತಿರ್ಲಿಕ್ಕೆ ಸಾಧ್ಯ ಇಲ್ಲ ತಲೆಯೊಳಗೆ. ಆ ಸಂದರ್ಭಗಳಲ್ಲಿ ಆಯಾ ದಿವಸಗಳಲ್ಲಿ ನಾವು ಕರ್ಮಗಳ ಬಗ್ಗೆ ಮಾಹಿತಿಯನ್ನು ಪಡ್ಕೊಳ್ತಾ ಇದ್ರೆ ಆ ಕರ್ಮ ಮಾಡುವಾಗ ನಮಗೆ ಒಂದು ವಿಶೇಷವಾದ ಅನುಸಂಧಾನ ಬರುತ್ತೆ. ಅನುಸಂಧಾನದಿಂದ ಪುಣ್ಯ ಕರ್ಮ ಚೆನ್ನಾಗಾಗತ್ತೆ, ಅದರಿಂದ ಪುಣ್ಯ, ಅದರಿಂದ ಭಗವಂತನ ಅನುಗ್ರಹಕ್ಕೆ ಅದು ಕಾರಣವಾಗತ್ತೆ ಅನ್ನೋ ಕಾರಣಕ್ಕೋಸ್ಕರನೇ ತಿಳಿದು ಭಜಿಸುವುದೇ ಫಲವಿದು ಬಾಳುವುದಕ್ಕೆ ಅಂತ ಹೇಳಿದ ಹಾಗೆ ಭಗವಂತನ ಗುಣಗಳನ್ನ ಚೆನ್ನಾಗಿ ತಿಳಿಬೇಕು. ಆ ವೇದೋಕ್ತವಾದ ಕರ್ಮಗಳನ್ನ ಅದರ ಬಗ್ಗೆ ತಿಳುವಳಿಕೆ ಇರಬೇಕು, ಅದರಲ್ಲಿ ವಿಶ್ವಾಸ ಮಾಡಬೇಕು ಅನ್ನೋ ಕಾರಣಕ್ಕೋಸ್ಕರನೇ ಆ ದಿವಸಗಳಲ್ಲಿ ಗರುಡ ಪುರಾಣವನ್ನ ಕೇಳೋದ್ರಿಂದ ಕರ್ಮದ ಬಗ್ಗೆ ಮಾಹಿತಿ ನಮಗೆ ಗೊತ್ತಾಗತ್ತೆ. ಅದಕ್ಕಾಗಿ ಕೇಳಬೇಕು. ಇನ್ನೊಂದು ವಿಶೇಷವಾದಂತಹದ್ದು ಯಾವಾಗಲೂ ಸಾಮಾನ್ಯವಾಗಿ ಇಟ್ಕೊಳ್ಬೇಕು ಅಂದ್ರೆ, ಭಗವಂತ ಹೇಳಿದ್ದಾನೆ, ಶ್ರುತಿ ಸ್ಮೃತಿ ಹರೇರಾಜ್ಞ ಅಂತ ಭಗವಂತ ಹೇಳಿದ್ದಾನೆ, ಕೇಳಬೇಕು. ಯಾಕೆ ಅನ್ನೋದಕ್ಕೆ ಇದೆಲ್ಲ ಕಾರಣಗಳಿದೆ ಸರಿ, ಆದರೆ ಭಗವಂತ ಹೇಳಿದ್ದಾನೆ ದಶಾಭ್ಯಂತರೇ 10 ದಿವಸಗಳ ಕಾಲ ಗರುಡ ಪುರಾಣವನ್ನ ಶ್ರವಣ ಮಾಡ್ರಿ, ಅದಕ್ಕೋಸ್ಕರ ಕೇಳಬೇಕು. ಅದಕ್ಕೆ ಮಹಾಪುಣ್ಯ. ಅದರ ಬಗ್ಗೆ ಜಿಜ್ಞಾಸ ಚರ್ಚೆಗಳು ಯಾತಕ್ಕೆ ಅಂತ ತಿಳ್ಕೊಳ್ಬೇಕಾಗಿದ್ದು ಕರ್ತವ್ಯ ಒಂದು ಕಡೆ, ಭಗವಂತ ವಾಯಲ್ಲಿ ಬಂದಿದ್ಯಾ ಹಾಗಾದ್ರೆ ಕೇಳಬೇಕು. ಅದಕ್ಕೇನೋ ಅರ್ಥ ಇರುತ್ತೆ, ಎಲ್ಲ ಅರ್ಥ ನಮಗೆ ಗೊತ್ತಿರೋದಿಲ್ಲ. ಅರ್ಥ ತಿಳ್ಕೊಂಡ ಮೇಲೆ ನಾವು ಮಾಡ್ತೀವಿ ಅಂತ ಹೋದ್ರೆ ಆಗೋದಿಲ್ಲ ಕರ್ಮ ಮಾಡ್ಲಿಕ್ಕೆ. ಹೋಗ್ತಾನೆ, ಹಾಸ್ಪಿಟ್ಲಿಗೆ ಹೋಗಿರ್ತೀವಿ, ಡಾಕ್ಟರ್ ಒಂದು ಚೀಟಿ ಬರೆದು ಕೊಡ್ತಾರೆ, ಈ ಮಾತ್ರೆ ತಗೋ ಅಂತ ಹೇಳ್ತಾರೆ. ಭಾರಿ ಜ್ವರ ಬಂದಿದೆ ಅವನಿಗೆ, ಯಾವುದೇ ಕೆಲಸ ಮಾಡ್ಬೇಕಾದ್ರೂ ತಿಳ್ಕೊಂಡು ಮಾಡ್ಬೇಕು ಅಂತ ಹೇಳ್ಬಿಟ್ಟು ಆ ಮಾತ್ರೆ ಬಗ್ಗೆ ರಿಸರ್ಚ್ ಮಾಡಕ್ ಹೋಗ್ತೀರಾ?
ಯಾವ ಮಾತ್ರೆ ಇದು, ಯಾವಾಗ ಇದಾಗಿದ್ದು, ಯಾವ್ಯಾವ ವಸ್ತುಗಳನ್ನ ಸೇರಿಸೋದ್ರಿಂದ ಈ ಮಾತ್ರೆ ಆಗತ್ತೆ, ಆ ಸೈಂಟಿಫಿಕ್ ಆಗಿ ಇದು ಪ್ರೂವ್ ಆಗಿದೆಯಾ ಇಲ್ವಾ, ಇಷ್ಟೆಲ್ಲ ವಿಚಾರ ಮಾಡಿ ಇದನ್ನ ಯಾರಾದರೂ ತಗೊಂಡಿರೋರು ಬಂದು ನಮ್ಗೆ ಹೇಳಿ ಇದೆಲ್ಲ ಮಾಡಿದ್ರೆ ನಾವು ಔಷಧಿ ತಗೊಳ್ತೀವ? ಡಾಕ್ಟರ್ ಬಾಯಲ್ಲಿ ಬಂತು ತಗೊಳ್ತೀವಿ, ಕಮ್ಮಿ ಆಯ್ತಷ್ಟೇ. ಈ ವಿಶ್ವಾಸ ಈ ವೈದ್ಯರ ಮೇಲೆ ನಮ್ಗಿರೋದಾದ್ರೆ ಇನ್ನು ಭವರೋಗವನ್ನು ಪರಿಹಾರ ಮಾಡುವಂತಹ ವೈದ್ಯ ಬಂದ ನೋಡಿ, ಭೂತಳದಿ ವೆಂಕಟನೆಂಬ ವೈದ್ಯ ಬಂದ ನೋಡಿ, ಆ ಮಹಾವೈದ್ಯ ಧನ್ವಂತರಿ ಅವನು ಹೇಳಿದ್ದಾನೆ ಕೇಳಬೇಕಷ್ಟೆ. ಬರೇ ದೇವರೇ ಹೇಳ್ತಾನೆ, ನಾನು ಯಾಕೆ ಹೇಳಿದ್ದೀನಿ ಅಂತ ತಿಳ್ಕೊಂಡು ಮಾಡ್ರಿ ಅಂತ ಹೇಳ್ತಾನೆ ಸರಿ, ಭಗವಂತನ ಬಾಯಲ್ಲಿ ಬಂತು ಅನ್ನೋ ಕಾರಣಕ್ಕೋಸ್ಕರನೂ ಕೂಡ ಮಾಡಿದ್ವಿ ಅಂತಂದ್ರೆ ಅದಕ್ಕೂ ಮಹಾಪುಣ್ಯ ಉಂಟು. ಹಾಗಾಗಿ ಭಗವಂತನ ಬಾಯಲ್ಲಿ ಬಂದಿದೆ ಕೇಳಬೇಕು, ಇದು ಒಂದು. ಹೀಗೆ ಅನೇಕ ಕಾರಣಗಳಿದೆ. ಇನ್ನು ಜೊತೆಯಲ್ಲಿ ಪ್ರೇತಕಲ್ಪಮಿದಂ, ಯಾವ ಈ 10 ದಿವಸಗಳಲ್ಲೇ ಗರುಡ ಪುರಾಣವನ್ನು ಶ್ರವಣ ಮಾಡೋದ್ರಿಂದ ಕೇವಲ ಕರ್ತೃಗಳಿಗೆ ಕೇಳುವವರಿಗೆ ಮಾತ್ರ ಅಲ್ಲ, ಮೃತರಾದ ವ್ಯಕ್ತಿಗೂ ಕೂಡ ಇದರಿಂದ ಮಹಾಪುಣ್ಯ ಉಂಟು. ದೇವರು ಎಂಥ ಕಾರುಣ್ಯ ಮೂರ್ತಿಯಾಗಿದ್ದಾನೆ ಅಂತಂದ್ರೆ ಸತ್ತ ಮೇಲೂ ನಮಗೊಂದು ಅವಕಾಶ ಕೊಡ್ತಾನೆ ಪುಣ್ಯವನ್ನು ಸಂಪಾದನೆ ಮಾಡ್ಕೊಳ್ಳಿಕ್ಕೆ. ಪ್ರೇತಕಲ್ಪಮಿದಂ ಪುಣ್ಯಂ ಶೃಣೋತಿ ಶ್ರಾವಯೇಚ್ಛಯ ಉಭೌತೌ ಪಾಪ ನಿರ್ಮುಕ್ತೌ. ಉಭೌತೌ ಇಬ್ರು ಅಂದ್ರೆ ಯಾರು? ಒಂದು ಕರ್ತೃ, ಇನ್ನೊಂದು ಮೃತನಾದಂತಹ ವ್ಯಕ್ತಿ. ಆ ಮೃತನಾದಂತಹ ವ್ಯಕ್ತಿಯೂ ಕೂಡ ದೀಪದಲ್ಲಿ ಸನ್ನಿಹಿತನಾಗಿದ್ದು, ಕರ್ತೃವಿನಲ್ಲಿ ಸನ್ನಿಹಿತನಾಗಿದ್ದು ಗರುಡ ಪುರಾಣವನ್ನು ಶ್ರವಣ ಮಾಡೋದ್ರಿಂದ ಎಲ್ಲ ಪಾಪಗಳಿಂದ ಅವನು ನಿರ್ಮುಕ್ತನಾಗಿ ದುರ್ಗತಿಯನ್ನ ಕಳೆದುಕೊಂಡು ಭಗವಂತನ ಲೋಕವನ್ನು ಪಡ್ಕೊಳ್ಳಿಕ್ಕೆ ಅವಕಾಶ ಮಾಡಿಕೊಡ್ತಾನೆ. ಇನ್ನೊಂದು ಸರ್ವಂ ಕರ್ಮಾಖಿಲಂ ಪಾರ್ಥ ಜ್ಞಾನೇ ಪರಿಸಮಾಪ್ಯತೆ ಅಂತ ಹೇಳಿದ ಹಾಗೆ ಎಲ್ಲ ಕರ್ಮಗಳ ಆದಮೇಲೆ ಅದನ್ನು ಭಗವಂತನ ಅರ್ಪಣೆ ಮಾಡಬೇಕಾದಾಗ ಒಂದಿಷ್ಟು ಭಗವಂತನ ಮಾತುಗಳನ್ನ, ಅವನ ಗುಣಗಳನ್ನ, ಅವನ ಮಹಿಮೆಗಳನ್ನ ಚಿಂತನೆ ಮಾಡ್ತಾ ಜ್ಞಾನಯಜ್ಞವನ್ನ ಮಾಡ್ತಾ ಭಗವಂತನಿಗೆ ಅರ್ಪಣೆ ಮಾಡೋದರಿಂದ ಆ ಕರ್ಮ ಭಗವಂತನಲ್ಲಿ ಭಕ್ತಿ ಉಂಟಾಗ್ಲಿಕ್ಕೆ ಅಲ್ಲಿಗೆ ಅದು ಪರಿವಸಾನವಾಗುತ್ತೆ. ಇಲ್ಲ ಅಂದ್ರೆ ಆ ಕರ್ಮ ಶ್ರಮಯೇವ ಹಿ ಕೇವಲಂ ಅಂತ ಭಾಗವತ ಹೇಳಿದ ಹಾಗೆ ಅದೆಷ್ಟು ಕರ್ಮವೂ ಕೂಡ ಹೊಳೆಯನ್ನು ಹುಣಸೆಡು ತೊಳೆದಂಗೆ ಅಂತ ಹೇಳ್ತಾರಲ್ಲ, ಆ ರೀತಿ ವ್ಯರ್ಥವಾದೀತು. ಹಾಗಾಗಿ ಜ್ಞಾನ ಕಾರ್ಯ ಎಲ್ಲ ಕರ್ಮಗಳಲ್ಲೂ ಕೂಡ ಅದರ ಜೊತೆಯಲ್ಲಿ ಜ್ಞಾನ ಕಾರ್ಯ ಇರಬೇಕನ್ನೋ ಕಾರಣಕ್ಕೋಸ್ಕರನೂ ಕೂಡ ಈ 10 ದಿವಸಗಳಲ್ಲಿ ಗರುಡ ಪುರಾಣವನ್ನ ಕೇಳಲಿಕ್ಕೇ ಬೇಕು ಅಂತ ಭಗವಂತ ವಿಧಿ ಮಾಡಿಟ್ಟಿದ್ದಾರೆ. ಹೀಗೆ ಅನೇಕ ಕಾರಣಗಳು ಈ ಸಂದರ್ಭದಲ್ಲಿ ಗರುಡ ಪುರಾಣವನ್ನ ಕೇಳಬೇಕು ಅಂತ. ಹಾಗಾದ್ರೆ ಬೇರೆ ಸಮಯದಲ್ಲಿ ಕೇಳಬಾರ್ದ ಅಂತ ಅವಾಗ ಹೇಳಿದೆ ನಾನು. ಅವಶ್ಯವಾಗಿ ನಾವು ಕೇಳಬಹುದು, ಕೇಳಬೇಕು. ಹಾಗಾಗಿ ಅದರಲ್ಲೂ ವಿಶೇಷವಾಗಿ ನಮಗೆ ಒಂದು ಮಾತಿದೆ, ಜಾಂಡ್ರಿಗೆ ಮಾತಿನ ಪೆಟ್ಟು, ದಡ್ರಿಗೆ ದೊಣ್ಣೆ ಪೆಟ್ಟು ಅಂತ. ಅಂದ್ರೆ ನಾವೆಲ್ಲ ಸ್ವಲ್ಪ ದಡ್ರು, ಆಚಾರ್ಯನಪ್ಪ ದಡ್ರು ಅಂತ ಬೈತಾರೆ ಅಂತ ತಿಳ್ಕೊಳ್ಬೇಡ್ರಿ. ಆಧ್ಯಾತ್ಮಿಕವಾದ ಈ ಮಾರ್ಗದಲ್ಲಿ ನಾವೆಲ್ಲ ಬಹಳ ಹಿಂದಿದೀವಿ, ನಾವು ಬಹಳ ದಡ್ರು. ನಾವು ನಮಗೆ ಸಾತ್ವಿಕವಾದ ರೀತಿಯಲ್ಲಿ ಹೇಳಿದ್ರೆ ತಿಳ್ಕೊಳ್ಳೋರು ಕೆಲವರು ಇದ್ದಾರೆ ಪಾಪ, ಇಲ್ಲ ಅಂತಿಲ್ಲ. ಆದರೆ ಹೊಡೆದು ಹೇಳಬೇಕು, ಜೋರಾಗಿ ಹೇಳಬೇಕು, ಗಟ್ಟಿಯಾಗಿ ಹೇಳಬೇಕು ಅಂದ್ರೇನೆ ಕೇಳೋರು. ಏಕಾದಶಿ ಮಾಡಪ್ಪ, ಬಹಳ ಪುಣ್ಯ ಬರುತ್ತೆ, ಭಗವಂತ ಬಹಳ ಸಂತೋಷ ಪಡ್ತಾನೆ ಮಾಡೋದ್ರಿಂದ. ಮಾಡ್ತೀವೋ ಇಲ್ವೋ ಗೊತ್ತಿಲ್ಲ. ಏಕಾದಶಿ ನೀನು ತಿನ್ನೋ ಅನ್ನದಲ್ಲಿ ಎಲ್ಲ ಪಾಪಗಳು ಕೂಡಿರ್ತವೆ, ಒಂದೊಂದು ಅಗಳಲ್ಲೂ 106 ಹುಳುಗಳಿರ್ತವೆ, ಅದನ್ನ ತಿಂದಂಗಾಗತ್ತೆ, ಹಿಂಗೆ ಹಂಗೆ ಅಂದ್ಬಿಟ್ರೆ ಅದರಿಂದಲೂ ಕೆಲವರು ಪರಿವರ್ತನೆ ಆಗೋರು ಇರ್ತಾರೆ. ಅಯ್ಯಪ್ಪ ಹೌದಾ, ಹುಳ ತಿಂದಂಗ. ಪಾಪದ ಭೀತಿಯಿಂದಲೂ ಧರ್ಮವನ್ನ ಮಾಡೋರು ಕೆಲವರು, ಭಗವಂತನ ಪ್ರೀತಿಗಾಗಿ ಧರ್ಮವನ್ನ ಮಾಡೋರು ಕೆಲವರು. ಹಾಗಾಗಿ ನಮ್ಮಂತ ದಡ್ರಿಗೆ ದೊಣ್ಣೆ ಕಟ್ಟೋದ್ರೆ ಗರುಡ ಪುರಾಣ. ಹಂಗಿರ್ಬೇಡ್ರಿ, ಹಿಂಗಿದ್ರೆ ಹಿಂಗಾಗತ್ತೆ, ಇಂತಿಂತ ಕಷ್ಟ ಅನುಭವಿಸ್ಬೇಕಾಗತ್ತೆ ಮುಂದಕ್ಕೆ, ಇವೆಲ್ಲವನ್ನ ತಿಳಿಸಿಕೊಡುವ ಪುರಾಣ. ಆದ ಕಾರಣ ನಮ್ಮಂಥವ್ರಿಗೆ ಬಹಳ ಹತ್ತಿರವಾದಂತಹ ಪುರಾಣ ಅಂತಂದ್ರೆ ಗರುಡ ಪುರಾಣ. ಹಾಗಾಗಿ ಅಂತ ಗರುಡ ಪುರಾಣವನ್ನ ಅತ್ಯಂತ ಶ್ರದ್ಧೆಯಿಂದ, ಭಕ್ತಿಯಿಂದ, ಭಗವಂತನ ಪ್ರೀತಿಗಾಗಿ, ಪಿತೃಗಳ ತೃಪ್ತಿಗಾಗಿ, ಪಿತೃಗಳ ಸದ್ಗತಿಗಾಗಿ ಯಾರು ಶ್ರವಣ ಮಾಡ್ತಾರೋ ಅವರಿಗೆ ಭಗವಂತ ಉಭೌತೌ ಅಂತ ಹೇಳಿದ ಹಾಗೆ ಇರುವವರಿಗೆ, ಮತ್ತೆ ಯಾರ್ಯಾರು ಕೇಳಿರ್ತಾರೋ ಅವರವರ ಪೂರ್ವಜರಾದಂಥ ಅವರವರ ಎಲ್ಲ ಪಿತೃಗಳನ್ನು ಕೂಡ ಭಗವಂತ ಅತ್ಯಂತ ಪ್ರೀತಿಯಿಂದ, ಕಾರುಣ್ಯದಿಂದ ಅವರನ್ನು ಉದ್ಧಾರ ಮಾಡ್ತಾನೆ ಅಂತ ವ್ಯಾಸರೇ ಹೇಳಿದ ಕಾರಣ ಎಲ್ಲರೂ ಕೂಡ ಮಾನಸಿಕವಾಗಿ ಸಂಕಲ್ಪವನ್ನು ಮಾಡಿಕೊಳ್ಳಬೇಕು. ಸ್ವಾಮಿ, ಇಷ್ಟು ದಿವಸಗಳ ಕಾಲ ಮುಂದೆ ನಡೆಯುವಂತಷ್ಟು ದಿವಸಗಳು ಕಾಲವೂ ಕೂಡ ನಿನ್ನ ಪ್ರೀತಿಗಾಗಿ ಈ 4 ಮಾತುಗಳನ್ನು ಶ್ರವಣ ಮಾಡ್ತೀನಿ ಅಂತ ಭಗವಂತನ ಮುಂದೆ ಸಂಕಲ್ಪವನ್ನು ಮಾಡಿಕೊಂಡು ಶ್ರವಣ ಮಾಡಿದರೆ ಮಹಾಪುಣ್ಯ ಅಂತ ಹೇಳ್ತಾರೆ. ಹಾಗಾಗಿ ಇಂಥ ಗರುಡ ಪುರಾಣವನ್ನು ಪ್ರಾರಂಭ ಮಾಡಬೇಕಾದಾಗ ಮೊಟ್ಟ ಮೊದಲನೇದಾಗಿ ಭಗವಂತನಿಗೆ ಮಂಗಳ ಪದ್ಯವನ್ನು ಹೇಳುತ್ತಾರೆ. ಧರ್ಮ ದೃಢಬದ್ಧ ಮೂಲ ವೇದಸ್ಕಂದ
ಪುರಾಣ ಶಾಖಾಢ್ಯ ಋತುಕುಸುಮೋ ಮೋಕ್ಷಫಲೋ ಮಧುಸೂದನ ಪಾದಪೋ ಜಯತಿ. ಮಧುಸೂದನಾದಂತಹ ಭಗವಂತನಿಗೆ ಜಯವಾಗಲಿ ಅಂತ ಹೇಳ್ತಾರೆ. ಮಧುಸೂದನನೆಂಬಂತಹ ಕಲ್ಪವೃಕ್ಷಕ್ಕೆ ಪಾದಪ, ಮಧುಸೂದನನೆಂಬಂತಹ ಕಲ್ಪವೃಕ್ಷಕ್ಕೆ ಜಯವಾಗಲಿ ಅಂತ. ಮೊಟ್ಟ ಮೊದಲನೇದಾಗಿ ಭಗವಂತನಿಗೆ ಜಯವಾಗಲಿ ಅಂದ್ರೆ ಆಶೀರ್ವಾದ ಅಂತ ತಿಳ್ಕೊಳ್ಬೇಡ್ರಿ. ನಾವು ಭಗವಂತನನ್ನ ಯಾವ ರೀತಿಯಾಗಿ ಉಪಾಸನೆ ಮಾಡ್ತೀವೋ, ಯಾವ ಗುಣವನ್ನ ಅವನಲ್ಲಿ ಚಿಂತನೆ ಮಾಡ್ತೀವೋ ಆ ಫಲ ಭಗವಂತ ನಮಗೆ ಅನುಗ್ರಹ ಮಾಡ್ತಾನೆ. ಭಗವಂತನನ್ನ ಜಯ, ಭಗವಂತನಿಗೆ ಜಯವಾಗಲಿ ಅಂತ ಪ್ರಾರ್ಥನಾ ಪೂರ್ವಕವಾಗಿ ನಾವು ಹೇಳಿದ್ವಿ ಅಂದ್ರೆ ನಮ್ಮ ಎಲ್ಲ ಕೆಲಸಗಳಿಗೂ ಭಗವಂತ ಜಯವನ್ನು ಉಂಟು ಮಾಡ್ತಾನೆ. ಇನ್ನೊಂದು ಜಯ ಅಂತಂದ್ರೆ ಮೋಕ್ಷ ಅಂತ ಅರ್ಥ. ಹಾಗಾಗಿ ಗರುಡ ಪುರಾಣವನ್ನು ಶ್ರವಣ ಮಾಡೋದರಿಂದ ಮೋಕ್ಷ ಸಿಕ್ಕೇ ಸಿಗತ್ತೆ ಅನ್ನೋದು ಪ್ರಾರಂಭದಲ್ಲೇ ವ್ಯಾಸರು ನಮಗೆ ತಿಳಿಸ್ಕೊಡ್ತಾ ಇದ್ದಾರೆ. ಯಾರು ಕೊಡುವವನು? ಮೋಕ್ಷಪ್ರದನಾದಂತ ಭಗವಂತ. ಅವನನ್ನೇ ಮಧುಸೂದನ ಅಂತ ಕರೀತಾರೆ. ಮಧು ಅಂದ್ರೆ ಚೆನ್ನಾಗಿ ಅಂತ ಅರ್ಥ. ಸೂದ ಅಂತಂದ್ರೆ ಅಡಿಗೆ ಮಾಡೋರಿಗೂ ಸೂದ ಅಂತ ಕರೀತಾರೆ. ಚೆನ್ನಾಗಿ ಅಡಿಗೆ ಮಾಡೋರು ಯಾರು ಗೊತ್ತಾ? ನಾವೆಲ್ಲ ನೀವೆಲ್ಲ ಮಾಡ್ತಿರ್ತೀವಿ, ಸರಿ ಅನ್ಕೊಳ್ಳೋಣ, ಮಾಡ್ತೀವಿ ಅಂತ ಅನ್ಕೊಳ್ಳೋಣ. ಅರೆ ನಿಜವಾಗ್ಲೂ ಚೆನ್ನಾಗಿ ಅಂದ್ರೆ ರುಚಿ ಒಂದೇ ಅಲ್ಲ. ಈ ರುಚಿ ಒಳಗೆ ಮಾಡೋದಂತ ನಳಪಾಕ ಅಂತಾನೆ ಹೇಳ್ಬೋದು. ಆದರೆ ಎಲ್ಲರಿಗಿಂತಲೂ ಚೆನ್ನಾಗಿ ಅಡಿಗೆ ಮಾಡೋರು ಯಾರು ಗೊತ್ತಾ? ಭೀಮಸೇನ್ ದೇವರು. ಯಾತಕ್ಕೆ ಅಂದ್ರೆ ಅವ್ರು ಮಾಡಿದ ಅಡಿಗೆ ಕೇವಲ ಬಾಯಿಗೆ ಮಾತ್ರ ರುಚಿ ಅಲ್ಲ, ಕಣ್ಣಿಗೆ ರುಚಿ, ಬಾಯಿಗೆ ರುಚಿ, ಹೊಟ್ಟೆಗೆ ರುಚಿ, ಜೊತೆಯಲ್ಲಿ ಆ ತಿಂದ ಅನ್ನ ಅವರನ್ನ ಮೋಕ್ಷಕ್ಕೆ ಕರ್ಕೊಂಡು ಹೋಗ್ತಿತ್ತಂತೆ. ಹಾಗಾಗಿ ಚೆನ್ನಾಗಿ ಅಡಿಗೆ ಮಾಡುವವರು ಭೀಮಸೇನ್ ದೇವರು. ಸೊ ಮಧುಸೂದ ಅಂದ್ರೆ ಯಾರೋ ಭೀಮಸೇನ್ ದೇವರು ಅಂತ ಅರ್ಥ. ಅವರನ್ನು ಕೂಡ ನಯತಿ, ಅವರನ್ನು ಅವರೊಳಗಿದ್ದು ಕೂಡ ಅವರನ್ನು ಪ್ರೇರಣೆ ಮಾಡುವವನು ಯಾರು? ಅವನು ಮಧುಸೂದನ. ಪ್ರಾಣಸ್ಯ ಪ್ರಾಣ, ಎಲ್ಲರಿಗೂ ಪ್ರೇರಕರಾಗಿರುವಂತಹ ಪ್ರಾಣದೇವರಿಗೂ ಪ್ರಾಣನಾಗಿರುವವನು ಭಗವಂತ. ಅಂಥವನು ಮಧುಸೂದನ, ಅಂಥವನಿಗೆ ಜಯವಾಗಲಿ ಅಂತ ಇಷ್ಟು ಚೆನ್ನಾಗಿ ಹೇಳ್ತಾರೆ ವ್ಯಾಸರು. ಅಂದ್ರೆ ಮಧುಸೂದನ ಅನ್ನೋದೊಂದು ಕಲ್ಪವೃಕ್ಷ ಅಂತೆ, ಭಗವಂತ ಅನ್ನೋದೊಂದು ಕಲ್ಪವೃಕ್ಷ ಅಂತೆ. ಆ ಕಲ್ಪವೃಕ್ಷಕ್ಕೆ ಒಂದು ವೃಕ್ಷ ಅಂದ್ರೆ ಬಹಳ ಪ್ರಧಾನವಾಗಿ ಏನಿರ್ಬೇಕು ಹೇಳ್ರಿ? ಬೇರು, ಕಾಂಡ, ಕೊಂಬೆಗಳು, ಹೂವು, ಹಣ್ಣು, ಇದಿಷ್ಟು ಬಹಳ ಪ್ರಧಾನವಾಗಿರ್ಬೇಕಾದದ್ದು. ಈ ಭಗವಂತನೆಂಬ ವೃಕ್ಷಕ್ಕೆ ಬೇರು ಯಾವುದು ಅಂದ್ರೆ ಧರ್ಮ ದೃಢಬದ್ಧ ಮೂಲ. ಧರ್ಮವೇ ಅದರ ಬೇರುಗಳಂತೆ. ಯಾವಾಗ್ಲೂ ನೋಡ್ರಿ, ಬೇರಿಗೆ ಚೆನ್ನಾಗಿ ನೀರು ಹಾಕಿದ್ವಿ ಅಂತಂದ್ರೆ ಅದೇನಾಗತ್ತೆ? ಉಳುಕಿದ್ದೆಲ್ಲ ಕಾಂಡ, ಹೂವು, ಹಣ್ಣು ಎಲ್ಲ ಚೆನ್ನಾಗಿ ಕೊಡತ್ತೆ. ಎಲೆಗೆ ಹೋಗಿ ಯಾರೋ ನೀರು ಹಾಕಲ್ಲ, ಹಣ್ಣಿಗೆ ಯಾರೋ ನೀರು ಹಾಕಲ್ಲ, ಬೇರಿಗೆ ನೀರು ಹಾಕೋದು. ಬೇರೆ ನೀರು ಹಾಕಿದ್ರೆ ಮೇಲೆಲ್ಲ ಚೆನ್ನಾಗಿ ಬರುತ್ತೆ. ಹೇಗೋ ಅದೇ ರೀತಿಯಾಗಿ ಧರ್ಮವನ್ನ ಚೆನ್ನಾಗಿ ಮಾಡ್ತಾ ಬನ್ರಿ, ಉಳುಕಿದ್ದೆಲ್ಲ ತನ್ನಷ್ಟಿಗೆ ತಾನೇ ಆಗ್ತಾ ಹೋಗುತ್ತೆ. ದೇವ ತಿಳಿಸ್ತಾ ಇದ್ದಾನೆ ನಮಗೆ. ವೇದ ಸ್ಕಂದ, ಒಂದು ಮರ ಗಟ್ಟಿಯಾಗಿರ್ಬೇಕು ಅಂದ್ರೆ ಬೇರೆ ಎಷ್ಟು ಮುಖ್ಯವೋ ಕಾಂಡ. ಈ ಕಲ್ಪವೃಕ್ಷಕ್ಕೆ ಕಾಂಡ ಯಾವುದು ಅಂದ್ರೆ ವೇದಗಳು, ಋಗ್ವೇದ ಸಾಮಥರ್ವಾದಿ ವೇದಗಳೇ ಕಾಂಡ. ಇನ್ನ ಶಾಖಾಢ್ಯ, ಪುರಾಣ ಶಾಖಾಢ್ಯ, ಆ ಮರದ ಕೊಂಬೆಗಳು ಯಾವುದು ಅಂತ ಹೇಳಿದ್ರೆ ಅದೇ ಪುರಾಣಗಳಂತೆ. ನೋಡ್ರಿ, ಕಾಂಡ ಇದೆ, ಕಾಂಡವನ್ನ ಅವಲಂಬಿಸಿಕೊಂಡು ಕೊಂಬೆಗಳಿದೆ. ಕಾಂಡವನ್ನ ಅವಲಂಬಿಸಿಕೊಂಡು ಕೊಂಬೆಗಳು ಹೇಗಿದೆಯೋ, ಕೊಂಬೆಗಳು ಅಂದ್ರೆ ಪುರಾಣ ಯಾವುದನ್ನು ಅವಲಂಬಿಸಿಕೊಂಡಿದೆ? ವೇದಗಳನ್ನು ಅವಲಂಬಿಸಿಕೊಂಡಿದೆ. ಕಾಂಡವನ್ನಲ್ಲಿ ಹೇಗೆ ಅವಲಂಬಿಸಿಕೊಳ್ಳುತ್ತೋ ಪುರಾಣಗಳೆಲ್ಲ ವೇದದಲ್ಲಿ ಬಂದ ವಿಚಾರವನ್ನ ಅವಲಂಬಿಸಿಕೊಂಡಂತಹ ಪುರಾಣಗಳು ಮಾತ್ರ ನಮ್ಮನ್ನು ಉದ್ಧಾರ ಮಾಡ್ಲಿಕ್ಕೆ ಸಾಧ್ಯವೇ ಹೊರತು, ನಿನ್ನೆ ಮೊನ್ನೆ ಯಾರೋ ಬರ್ತಾರೆ, ಏನೋ ಒಂದು ಬರೀತಾರೆ, ಅದಕ್ಕೊಂದು ಪುರಾಣ ಅಂತ ಹೆಸರಿಟ್ಬಿಡ್ತಾರೆ, ವೇದಕ್ಕೆ ವಿರುದ್ಧವಾಗಿರುತ್ತೆ. ಇಂಥ ಪುರಾಣಗಳು ನಮ್ಮನ್ನು ಕಾಪಾಡ್ಲಿಕ್ಕೆ ಸಾಧ್ಯನೇ ಇಲ್ಲ. ವೇದ ಉಪನಿಷತ್ತುಗಳನ್ನು ಅವಲಂಬಿಸಿಕೊಂಡು ಬಂದಂತಹ ಪುರಾಣಗಳು ಮಾತ್ರ ನಮ್ಮನ್ನು ಉದ್ಧಾರ ಮಾಡ್ಲಿಕ್ಕೆ ಸಾಧ್ಯ. ಕ್ರತುಕುಸುಮ, ಕ್ರತು ಅಂದ್ರೆ ಯಜ್ಞಗಳು, ಆ ಯಜ್ಞಗಳೇ ಹೂವುಗಳು. ಆ ಮರದಲ್ಲಿ ಬಿಟ್ಟ ಹೂವುಗಳು ಯಾವುದು ಅಂದ್ರೆ ಅದೇ ಯಜ್ಞಗಳು. ಇನ್ನ ಮೋಕ್ಷ ಫಲ, ಅದರಲ್ಲಿ ಬಿಟ್ಟಿರುವಂತಹ ಫಲ ಅದೇ ಮೋಕ್ಷ ಫಲ, ಅದೇ ನಮಗೆ ಮೋಕ್ಷ. ಭಗವಂತನ ಪಾದವನ್ನ ಗಟ್ಟಿಯಾಗಿ ಹಿಡಿದು ಧರ್ಮ ಕಾರ್ಯವನ್ನ ಮಾಡ್ತಾ ವೇದ ಪುರಾಣಗಳನ್ನ ಯಾರು ಆಶ್ರಯ ಮಾಡಿಕೊಂಡು ಯಜ್ಞಾದಿಗಳನ್ನ ಆಚರಣೆ ಯಾರು ಮಾಡ್ಕೊಂಡಿರ್ತಾರೋ ಅವರಿಗೆ ಮಹಾಫಲ ಮೋಕ್ಷ. ಭಗವದ್ ಅನುಗ್ರಹದಿಂದ ಮೋಕ್ಷವೇ ಫಲ ಅಂತ ತಿಳಿಸ್ತಾರೆ. ಹಾಗಾಗಿ ಇಂಥ ಮಧುಸೂದನ ನಾಮಕನಾದಂಥ ಭಗವಂತನಿಗೆ ಜಯವಾಗಲಿ ಅಂತ ನಾವು ಪ್ರಾರಂಭವನ್ನ ಮಾಡ್ತಾ ಈಗ ವಿಷಯಕ್ಕೆ ಬರ್ತಾರೆ. ನೈಮಿಷೇ ನಿಮಿಷ ಕ್ಷೇತ್ರೇ ಋಷಯ ಶೌನಕಾದಯ ಸತ್ರಂ ಸ್ವರ್ಗಾಯ ಲೋಕಾಯ ಸಹಸ್ರ ಸಮಮಾಸತ. 1000 ವರ್ಷ ಮಾಡುವಂತಹ ಸತ್ರಯಾಗವನ್ನ ಶೌನಕಾದಿಗಳು ಋಷಿಗಳು ಮಾಡ್ತಾ ಕೂತಿರ್ತಾರಂತೆ. ಎಲ್ಲಿ? ನೈಮಿಷೇ ನಿಮಿಷ ಕ್ಷೇತ್ರೇ, ನೈಮಿಷಾರಣ್ಯ ಅನ್ನುವ ಕ್ಷೇತ್ರದಲ್ಲಿ. ಈ ನೈಮಿಷಾರಣ್ಯಕ್ಕೂ ಕೂಡ ಈ ಹೆಸರು ಬರ್ಲಿಕ್ಕೆ ಏನ್ ಕಾರಣ ಅಂತ ಹೇಳ್ತಾರೆ. ನಿಮಿಷ ಮಾತ್ರದಲ್ಲೇ, ನಿಮಿಷ ಮಾತ್ರೇಣ ಯತ್ರ ದಾನವ ಬಲಂ ಹತಂ. ಭಗವಂತ ಒಮ್ಮೆ
ಒಂದೇ ಒಂದು ನಿಮಿಷ ಮಾತ್ರದಲ್ಲಿ ಅಲ್ಲಿದ್ದ ಎಲ್ಲ ದಾನವರನ್ನ ಸಂಹಾರ ಮಾಡಿರ್ತಾನಂತೆ. ಅದಕ್ಕೋಸ್ಕರ ಅದಕ್ಕೆ ನೈಮಿಷ ಅಂತ ಕರೀತಾರಂತೆ. ಇನ್ನೊಂದು ಕಾರಣ ಹೇಳ್ತಾರೆ, ನಿಮಿಷ ನಾಮ್ನ ಋಷಿಣ ಯತ್ರ ತಪಶ್ಚೀರ್ಣಂ. ನಿಮಿಷ ಅಂತ ಒಬ್ಬ ಋಷಿಗಳಿದ್ರಂತೆ, ಆ ಕ್ಷೇತ್ರದಲ್ಲಿ ಕೂತು ಅವರು ತಪಸ್ ಮಾಡ್ತಾ ಇದ್ರಂತೆ ಸದಾ ಯಾವಾಗಲೂ ಕೂಡ. ಅದಕ್ಕೋಸ್ಕರ ಅದಕ್ಕೆ ನೈಮಿಷ ಅಂತ ಹೆಸರು ಬಂತಂತೆ. ಇನ್ನ ನಿಮಿಷ ಅಂತ ಒಂದು ಫಲ ಇತ್ತಂತೆ, ಆ ಫಲಗಳ ಸಮೂಹ, ಆ ವೃಕ್ಷಗಳ ಸಮೂಹ ಇದ್ದದ್ರಿಂದ ಅದಕ್ಕೆ ನೈಮಿಷ ಅಂತ ಕರೀತಾರಂತೆ. ಸಾಮಾನ್ಯವಾಗಿ ನಾವು ಈ ಬದರಿಗೆ ಹೋಗ್ತೀವಲ್ಲ, ಬದರಿಗೂ ಕೂಡ ಅನೇಕ ಕಾರಣಗಳಿದೆ ಬದರಿ ಅಂತ ಕರೀಲಿಕ್ಕೆ. ಅದ್ರಲ್ಲಿ ಇದು ಒಂದು ಕಾರಣ. ಬದರಿ ಫಲ ಅನೇಕ ಬದರಿ ವೃಕ್ಷಗಳು ಇದ್ದದ್ದರಿಂದಲೂ ಅದಕ್ಕೆ ಬದರಿ ಅಂತ ಕರೀತಾರೆ ಅಂತ ಹೇಳ್ತಾರೆ ಅದರ ಮಹಾತ್ಮೆಯಲ್ಲಿ. ಅದೇ ರೀತಿಯಲ್ಲಿ ನಿಮಿಷ ಅನ್ನುವ ಫಲ, ಆ ವೃಕ್ಷಗಳು ಅನೇಕ ಇದ್ದದ್ದರಿಂದ ಅದಕ್ಕೆ ನೈಮಿಷ ಅಂತ ಕರೀತಾರೆ. ನೈಮಿಷಾರಣ್ಯ ಅಂತ ಕರೀತಾರೆ. ಅರಣ್ಯ ಅಂತ ಶಬ್ದ ಇದೆ. ಏನ್ ಅರಣ್ಯ ಅಂದ್ರೆ, ಕನ್ನಡದಲ್ಲಿ ಏನೋ ಕಲಿತಿರ್ತೀವಿ, ಮಾಡ್ತಿರ್ತೀವಿ, ಕಾಡು. ಅದಕ್ಕೆ ಕಾಡು ಅಂತ ಯಾಕೆ ಕರೀತಾರೆ ಅದು ಅರ್ಥ ಇರಲ್ಲ, ನಮಗೆ ಗೊತ್ತಿರಲ್ಲ. ಎಲ್ಲರೂ ಕರೀತಾರೆ, ನಾವು ಕರಿತೀವಿ. ಈ ರೀತಿ ಸಂಸ್ಕೃತದಲ್ಲಿಲ್ಲ. ಸಂಸ್ಕೃತದಲ್ಲಿ ಒಂದು ಶಬ್ದ ಆಡಿದ್ದಾರೆ ಅಂದ್ರೆ ಅದಕ್ಕೆ ಹಿನ್ನೆಲೆ ಇದ್ದೇ ಇರುತ್ತದೆ, ಯೋಗಿಕ ಅರ್ಥ. ಅದರ ಪದವನ್ನು ಒಡೆದು ನಾವು ಹೇಳಿದ್ರೆ ಸರಿಯಾಗಿ ನಮ್ಗೆ ಅರ್ಥ ಗೊತ್ತಾಗತ್ತೆ. ನೋಡ್ರಿ, ಅರಣ್ಯ ಕಾಡಿಗೆ ನಾವೇನಿರ್ತೀವಿ ಅರಣ್ಯ ಅಂತೀವಿ. ಯಾಕೆ ಅರಣ್ಯ ಅಂತ ಕರಿತೀವಿ ಗೊತ್ತಿಲ್ಲ. ನೋಡ್ರಿ, ರಣ ಅಂದ್ರೆ ಏನು ಗೊತ್ತಾ? ರಣಭೂಮಿ ಅಂತ ಕರಿತೀವಿ ನಾವು. ರಣಭೂಮಿ ಅಂದ್ರೆ ಯುದ್ಧ ಭೂಮಿ, ಯುದ್ಧ ಅಂತ ಅರ್ಥ. ರಣ ಅಂದ್ರೆ ರಣಭೂಮಿನ ರಣ್ಯ, ರಣ ಆಡುವಂತಹ ಜಾಗ ಅಂದ್ರೆ ಯುದ್ಧವಾಡುವ ಜಾಗಕ್ಕೆ ರಣ್ಯ. ಅರಣ್ಯ ಯುದ್ಧನೇ ಆಡದೇ ಇರುವಂತಹ ಜಾಗ, ಅದಾದ ಕಾರಣ ಅದಕ್ಕೆ ಅರಣ್ಯ ಅಂತ ಕರೀತಾರೆ. ಅಂದ್ರೆ ಬರೀ ವೃಕ್ಷಗಳ ಸಮೂಹ, ಯುದ್ಧ, ಕಾದಾಟ, ಕೂಗಾಟ ಇದ್ಯಾವುದೂ ಇರಲ್ಲ. ಅತ್ಯಂತ ಪ್ರಶಾಂತವಾಗಿರುತ್ತೆ. ನದಿ, ಬೆಟ್ಟ, ಝರಿ, ಸರೋವರಗಳು, ವೃಕ್ಷಗಳು, ಇದರೆಲ್ಲ ಇದೇ ವಾತಾವರಣದಲ್ಲಿ ಇರುವಂಥದ್ದು. ಅದಕ್ಕೆ ಅರಣ್ಯ ಅಂತ ಕರೀತಾರೆ. ನೈಮಿಷಾರಣ್ಯ ಅಂದ್ರೆ ಇದೇ ಕಾರಣಕ್ಕೋಸ್ಕರ ನೈಮಿಷಾರಣ್ಯಕ್ಕೆ ನಾನು ಹೋಗ್ತೀನಿ ಅಂತ ಹೇಳಿದ್ರೆ ಸಾಕಂತೆ. ಅದಕ್ಕೆ ನಮ್ಮ ಅರ್ಧ ಪಾಪಗಳೆಲ್ಲ ಸುಟ್ಟು ಬೂದಿ ಆಗತ್ತಂತೆ. ಸಾಮಾನ್ಯವಾಗಿ ಕಾಶಿಗೆ ಮಾತನ್ನು ಹೇಳ್ತಾರೆ, ಕಾಶಿ ಯಾತ್ರಾಂ ಗಮಿಷ್ಯಾಮಿ ತತ್ರೈವ ನಿವಸಾಮ್ಯಹಂ. ಕಾಶಿಗೆ ಹೋಗ್ತೀನಿ, ಅಲ್ಲೇ ವಾಸ ಮಾಡ್ಕೊಂಡಿರ್ತೀನಿ ಅಂತ ಬಾಯಿಂದ ಹೇಳ್ತಾ ಇದ್ದೀನಿ ಸಾಕು, ಹೇಳಿದ್ರೆ ಪುಣ್ಯ ಬರುತ್ತೆ ಅಂತ. ಕಾಶಿಯ ಮಹಾತ್ಮೆ ಹೇಳಬೇಕಾದಾಗ ಹೇಗೆ ಹೇಳ್ತೀವೋ ಇದೇ ಫಲ ನೈಮಿಷಾರಣ್ಯಕ್ಕೂ ಹೇಳ್ತಾರೆ. ಅಂಥ ಉತ್ತಮವಾದಂತಹ ಕ್ಷೇತ್ರ. ತ ಏಕದಾತು ಮುನಯ ಪ್ರಾತರ್ಹೃತಾಗ್ನಯ ಸತ್ಕೃತಂ ಸೂತಮಾಸೀನಂ ಪ್ರಚುರಿತ ಮಾತರ. ಒಮ್ಮೆ ಮಹಾನುಭಾವರಾದ ಸೂತ ಪುರಾಣಿಕರು ಬರ್ತಾರೆ. ಅವರು ಬರ್ತಾ ಇದ್ದಂಗೆನೆ ಶೌನಕಾದಿಗಳು ಎದ್ದು ನಿಂತ್ಕೊಂಡು ಅವರಿಗೆ ಉತ್ತಮವಾದ ಆಸನವನ್ನು ಕೊಟ್ಟು, ಹಿರಿಯರು ಬಂದಾಗ, ಜ್ಞಾನಿಗಳು ಬಂದಾಗ ಅರ್ಘ್ಯಪಾದ್ಯ ಆಚಮನಾದಿಗಳನ್ನು ಕೊಟ್ಟು, ಮಧುಪ್ರಕಾರಗಳನ್ನು ಕೊಟ್ಟು ಅವರನ್ನು ಕೂಡಿಸಿ ಪ್ರಾರ್ಥನೆ ಮಾಡ್ತಾರಂತೆ. ಸ್ವಾಮಿ, ಅನೇಕ ಬಾರಿ ಅನೇಕ ವಿಚಾರಗಳನ್ನು ಉಪದೇಶ ಮಾಡಿದ್ದೀರಾ, ಆದರೆ ಕಥಿತೋ ಭವತಾ ಸಮ್ಯಗು ದೇವಮಾರ್ಗ ಸುಖಪ್ರದ. ಹಿಂದೊಮ್ಮೆ ಬಂದಾಗ ನೀವು ಕೂಡ ಸುಖಪ್ರದವಾದ ದೇವಮಾರ್ಗದ ಬಗ್ಗೆ ನಾನು ಪ್ರಶ್ನೆ ಮಾಡಿದ್ದೆ, ಅದಕ್ಕೆ ತಾವು ಉಪದೇಶ ಮಾಡಿದ್ರಿ, ಉತ್ತರ ಕೊಟ್ಟಿದ್ರಿ. ಆದರೆ ಅಧುನಾ ಶ್ರೋತುಮಿಚ್ಛಾಮಿ, ಈಗ ಯಮಮಾರ್ಗಂ ಭಯಂಕರಂ. ಆದ್ರೆ ಈಗ ನಾನು ಏನ್ ಕೇಳಲಿಕ್ಕೆ ಇಷ್ಟಪಡ್ತಿದ್ದೀನಿ ಅಂದ್ರೆ, ಅತ್ಯಂತ ಭಯಂಕರವಾದ ಯಮಮಾರ್ಗದ ಬಗ್ಗೆ ದಯಮಾಡಿ ನನಗೆ ಉಪದೇಶ ಮಾಡ್ರಿ ಅಂತ ಕೇಳ್ತಾರಂತ. ಅದಕ್ಕೆ ನಾವಾಗಿದ್ರೆ ಯಾರಾದ್ರೂ ನಮ್ಮನ್ನು ಬಂದು ಉಪದೇಶ ಮಾಡ್ರಿ ಅಂತ ಕೇಳಿದ್ರು ಅಂತ ಇಟ್ಕೊಳ್ರಿ. ಹೌದಾ? ನನಗೊಂದು ಸ್ವಲ್ಪ ಗತ್ತು ಬರತ್ತವಾಗ, ಉಪದೇಶ ಮಾಡೋರು ನಾವು. ಹೌದಾ? ನಿಮ್ಗೆ ಗೊತ್ತಿಲ್ವಾ? ಕುತ್ಕೋ, ನಾನೆಲ್ಲ ಹೇಳ್ತೀನಿ, ನಾನು ಹೇಳಿದ್ದೀನಿ ಕೇಳು, ನೀನು ಉದ್ಧಾರ ಆಗ್ತೀಯ. ಹಿಂಗೆಲ್ಲ ಶುರು ಮಾಡ್ಬಿಡ್ತೀವಿ ನಾವು. ನಮ್ಮ ಹಣೆ ಬಾರಣ ಅಷ್ಟೇ. ಆದರೆ ಸೂತ ಪುರಾಣಿಕರು ಹೇಳ್ತಾರಂತೆ, ಒಳ್ಳೆ ಪ್ರಶ್ನೆ ಮಾಡಿದೀಯಾ, ಆದರೆ ನನಗೇನು ಗೊತ್ತೋ ಅದನ್ನು ನಾನು ಹೇಳಕ್ಕೆ ಅಂತ ನಾನು ಬಂದಿಲ್ಲ ಇಲ್ಲಿ. ಮತ್ತೆ ಯಥಾಶ್ರೀ ವಿಷ್ಣುನಾ ಪ್ರೋಕ್ತಂ ವೈನತೇಯಾಯ ಪೃಚ್ಛತೆ ತಥೈವ ಕಥಯಿಷ್ಯಾಮಿ ಸಂದೇಹ ಛೇದನಾಯವಹ. ಹಿಂದೆ ಇದೇ ರೀತಿಯಾಗಿ ಗರುಡ ದೇವರು ಪ್ರಶ್ನೆ ಮಾಡಿದ್ರು ಭಗವಂತನನ್ನ. ಆವಾಗ ಭಗವಂತ ಯಾವ ರೀತಿ ಉತ್ತರ ಕೊಟ್ಟಿದ್ದಲ್ಲ ಅದೇ ಉತ್ತರಗಳನ್ನು ನಾನು ಕೊಡ್ತೀನಿ, ಹೊರತು ನನ್ನ ಮಾತಲ್ಲ. ನನಗೇನೋ ಗೊತ್ತಿದ್ದು ನನ್ನೊಂದು ಸ್ವಲ್ಪ ಸೇರಿಸ್ಬಿಟ್ಟು ಹೇಳೋದು ಇದೆಲ್ಲ ನಾನು ಮಾಡೋದಿಲ್ಲ. ಭಗವಂತ ಏನ್ ಹೇಳಿದ್ದೋ ಇದೇ ಶಬ್ದವನ್ನು ಮಾಡ್ತಾರೆ. ಯಥಾ ಯಾವ ರೀತಿಯಾಗಿ ಭಗವಂತ ಹೇಳಿದ್ದೋ ಅದೇ ರೀತಿಯಾಗಿ ಅವನ ಅನುಗ್ರಹದಿಂದ ನಾನು ಹೇಳ್ತೀನಿ. ಅಂದ್ರೆ ಕೇಳಲಿಕ್ಕೆ ಕೂಡುವವರ ಲಕ್ಷಣ ಹೇಗಿರಬೇಕು ಅನ್ನೋದಕ್ಕೂ, ಜೊತೆಯಲ್ಲಿ ಹೇಳಿಕೆ ಅಂತ ಕುತ್ಕೊಂಡಿರ್ತಾರಲ್ಲ ಅವ್ರಿಗೆ ಯಾವ ಅನುಸಂಧಾನ ಇರಬೇಕು ಅದನ್ನ ನಮಗೆ ತೋರಿಸ್ಕೊಡ್ತಾ ಇದ್ದಾರೆ ಸೂತ ಪುರಾಣಿಕರು. ಯಾರೋ ಏನೋ ಪ್ರಶ್ನೆ ಮಾಡಿದ್ರು ಅಂದ್ರೆ, ಪ್ರಶ್ನೆ ಮಾಡಿದವರು ಚಿಕ್ಕವರು, ಹೇಳ್ತಾ ಇರೋರು ದೊಡ್ಡವರು ಅಂತ ಹೇಳಿ ಭಾರಿ ಅಹಂಕಾರದಿಂದ ಮೆರೆದು ನಾನು ಹೇಳಿದ್ದೇ ವಿಷಯ ಅನ್ನೋದ್ ರೀತಿ ಕುತ್ಕೊಳ್ಬೇಡ್ರಿ. ಸೂತರಿ ಮಾತು ಹೇಳ್ತಾ ಇದ್ದಾರೆ ಮಹಾನುಭಾವರು, ಪುರಾಣ ಪ್ರವರ್ತಕರು ಮಹಾನುಭಾವರು.
ಅವರು ಹೇಳ್ತಾರೆ, ಭಗವಂತ ಹೇಳಿದ್ದನ್ನ ನಾನು ಯಥಾಮತಿಯಾಗಿ ಹೇಳಲಿಕ್ಕೆ ಪ್ರಯತ್ನ ಪಡ್ತೀನಿ, ತಥೈವ ಕಥಯಿಷ್ಯಾಮಿ, ಆಗಲಪ್ಪ ಅಂತ ಹೇಳಿ ಕುತ್ಕೊಂಡು ಹೇಳ್ತಾರೆ, ಶುರು ಮಾಡ್ತಾರಂತೆ. ಹಿಂದೆ ಗರುಡದೇವರು ಪ್ರಶ್ನೆ ಮಾಡಿದ್ರು ಅಂದ್ರಲ್ಲ, ಏನ್ ಪ್ರಶ್ನೆ ಮಾಡಿದ್ರು ಸ್ವಾಮಿ? ಶೌನಕರು ಕೇಳ್ತಾರೆ. ಗರುಡದೇವರು ಕೇಳ್ತಾರಂತೆ, ಭಕ್ತಿ ಮಾರ್ಗ ಬಹುವಿಧ ಕಥಿತೋ ಭವತಾ ಮಮ ತಥಾ ಚ ಕಥಿತಾ ದೇವ ಭಕ್ತಾನಾಂ ಗತಿರುತ್ತಮ ಅಧುನಾ ಶ್ರೋತುಮಿಚ್ಛಾಮಿ ಯಮ ಮಾರ್ಗಂ ಭಯಂಕರಂ ತ್ವದ್ಭಕ್ತಿ ವಿಮುಖಾನಾಂ ಚ ತತ್ರೈವ ಗಮನಂ ಶ್ರುತಂ. ದೇವರನ್ನು ಕೇಳ್ತಾರಂತೆ ಗರುಡದೇವರು, ಸ್ವಾಮಿ ಹಿಂದೊಮ್ಮೆ ನೀನು ಅನೇಕ ಬಾರಿ ನನಗೆ ಉಪದೇಶ ಮಾಡಿದ್ದೀಯಾ, ಭಕ್ತಿ ಮಾರ್ಗದ ಬಗ್ಗೆ, ದೇವ ಮಾರ್ಗದ ಬಗ್ಗೆ, ಸ್ವರ್ಗವಾಸಿಗಳ ಬಗ್ಗೆ, ಸ್ವರ್ಗಕ್ಕೆ ಹೋಗೋದು ಹೇಗೆ, ಇದೆಲ್ಲ ಉಪದೇಶ ಮಾಡಿದೀಯಾ ಸರಿ, ಆದರೆ ನನಗೆ ಭಯಂಕರವಾದ ಯಮಮಾರ್ಗದ ಬಗ್ಗೆ ದಯಮಾಡಿ ಉಪದೇಶ ಮಾಡು ಅಂತ ಪ್ರಶ್ನೆ ಮಾಡ್ತಾರಂತೆ ಗರುಡದೇವರು. ಅಷ್ಟು ಪ್ರಶ್ನೆ ಮಾಡಿ, ನಾನು ಪ್ರಶ್ನೆ ಮಾಡ್ತಾ ಇದ್ದೀನಿ, ಯಾರ್ಯಾರು ನರಕಕ್ಕೆ ಹೋಗಬಹುದು, ಯಮಮಾರ್ಗಕ್ಕೆ ಯಾರ್ಯಾರು ಹೋಗ್ತಾರೆ, ಇವತ್ತಿಗೂ ಹೋಗೋರು ಇದಾರ, ಹೀಗೆಲ್ಲ ಪ್ರಶ್ನೆ ಮಾಡ್ತಾರಂತೆ, ಅನೇಕ ಪ್ರಶ್ನೆಗಳು. ಇಷ್ಟೆಲ್ಲ ಪ್ರಶ್ನೆ ಮಾಡಿ ಅವರೇ ಒಂದು ಮಾತು ಹೇಳ್ತಾರಂತೆ, ಸ್ವಾಮಿ ಇವತ್ತಿಗೂ ನರಕಕ್ಕೆ ಹೋಗೋರು ಇದಾರ ಅಂತ ಕೇಳ್ತಾರಂತೆ ಆಶ್ಚರ್ಯದಿಂದ. ಹೂನಪ್ಪ, ಬೇಕಾದಷ್ಟು ಅನಂತ ಜೀವರಾಶಿಗಳು ಬಹಳಷ್ಟು ಜನ ಹೋಗ್ತಾರೆ ಅಂತ ಹೇಳ್ತಾರಂತೆ ದೇವರು. ಹೌದಾ, ನಂಗೆ ಆಶ್ಚರ್ಯ ಸ್ವಾಮಿ ಅಂತಾರಂತೆ. ಯಾಕಪ್ಪ ಆಶ್ಚರ್ಯ ಅಂತ ಕೇಳ್ತಾರೆ. ಅದಕ್ಕೆ ಗರುಡದೇವರು ಹೇಳ್ತಾರಂತೆ, ಸುಗಮಂ ಭಗವನ್ನಾಮ ಜಿಹ್ವಾಚ ವಶವರ್ತಿನಿ ತಥಾಪಿ ನರಕಂ ಯಾಂತಿ ದಿಗ್ಧಿಗಸ್ತು ನರಾಧಮಾನ್. ಅಲ್ಲ ಸ್ವಾಮಿ, ಭೂಲೋಕದಲ್ಲಿ ಮನುಷ್ಯರು ಅವ್ರಿಗೆ ದೇಹ ಕೊಟ್ಟಿದೆಯಾ? ನಿಜ. ನಾಲ್ಗೆ ಕೊಟ್ಟಿದೀಯಾ? ಜಿಹ್ವಾಚ ವಶವರ್ತಿನಿ. ಬುದ್ಧಿ ಕೊಟ್ಟಿದೆಯಾ? ತಿಳುವಳಿಕೆ ಕೊಟ್ಟಿದೆಯಾ? ಜೊತೆಯಲ್ಲಿ ಸುಗಮಂ ಭಗವನ್ನಾಮ, ಅತ್ಯಂತ ಸುಲಲಿತವಾಗಿ ಅತ್ಯಂತ ಅನಾಯಾಸವಾಗಿ ಏನೂ ಕಷ್ಟಪಡದೆ ಹೇಳಲಿಕ್ಕೆ ಆಗಬಹುದಾದ ನಿನ್ನ ನಾಮಗಳನ್ನು ಕೊಟ್ಟಿದೀಯಾ. ಇಷ್ಟಿದ್ರೂ ಕೂಡ ತಥಾಪಿ ನರಕಮ್ಯಾಂತಿ, ಅಂದ್ರೂ ನರಕಕ್ಕೆ ಬರ್ತಾರ? ನನಗೇನೋ ಆಶ್ಚರ್ಯ ಸ್ವಾಮಿ, ಅಂಥವರಿಗೆ ನನ್ನ ಧಿಕ್ಕಾರ ಇರಲಿ. ಗರುಡದೇವರು ನಮ್ಮ ಬಗ್ಗೆನೇ ಸ್ಟಾರ್ಟಿಂಗ್ಗೆ ಗರುಡದೇವರು ಗ್ರಂಥ ಪ್ರತಿಪಾದನನ್ನಾಗಿ ಮಾಡಿಕೊಡಿಸಿದ್ರು. ಯಾಕೆ? ನಾವು ನಮ್ಮ ವಿಚಾರನ ಗ್ರಂಥದಲ್ಲಿ ಬಂತಾರೆ. ಇಷ್ಟೆಲ್ಲ ಇದ್ರೂ ಕೂಡ ನರಕಕ್ಕೆ ಹೋಗ್ತಾರೆ ಅಂದ್ರೆ ನಂಗೆ ಬಹಳ ಆಶ್ಚರ್ಯ ಆಗ್ಲಿಕ್ಕದ ಸ್ವಾಮಿ ಅಂತ ಕೇಳ್ತಾರಂತೆ. ಇದರ ಅರ್ಥ ಏನು ಗೊತ್ತಾ? ಭಗವಂತನ ನಾಮ ನಮಗೆ ಹೇಳುವ ಅವಕಾಶಗಳಿದ್ರೂ ಕೂಡ ನಾವು ಹೇಳಲಿಲ್ಲ ಅಂದ್ರೆ ನರಕಕ್ಕೆ ಹೋಗ್ತೀವಿ ಅಂತ ಅರ್ಥ. ಭಗವಂತನ ನಾಮ ಎಂಥದ್ದು? ಸುಗಮಂ, ಅತ್ಯಂತ ಸುಲಭವಾಗಿ ಹೇಳುವಂತಹ ನಾಮಗಳು. ರಾಮ, ಕೃಷ್ಣ, ನಾರಾಯಣ, ಗೋವಿಂದ, ವಿಠಲ, ವಾಸುದೇವ. ಏನು ಕಷ್ಟಪಡಬೇಕಾಗಿದೆ? ಖರ್ಚು ಮಾಡಬೇಕಾಗಿದೆ? ದುಡ್ಡು ಖರ್ಚು ಮಾಡಬೇಕಾ? ಹಂಗೇನಿಲ್ವಲ್ಲ. ಎಲ್ಲ ಕಾಲದಲ್ಲೂ ಕೂಡ ಅಶೌಚಾದಿಗಳಿದ್ದಾಗಲೂ ಕೂಡ ಅತ್ಯಂತ ಭಕ್ತಿಯಿಂದ ಭಗವಂತನ ನಾಮಸ್ಮರಣೆ ಮಾಡಿದ್ರೆ ಅದೇ ಮಹಾಪ್ರಾಯಶ್ಚಿತ್ತ ಅಂತ ಹೇಳ್ತಾರೆ. ಮುಂದೆ ಬರುತ್ತೆ ಗರುಡ ಪುರಾಣದಲ್ಲೇ. ಇಷ್ಟಿದ್ರೂ ಕೂಡ ಭಗವಂತನ ನಾಮಸ್ಮರಣೆ ನಾವು ಮಾಡಲಿಲ್ಲ ಅಂತಂದ್ರೆ ಏನ್ ಕಷ್ಟ ರೀ? ಹರಿ, ನಾರಾಯಣ, ಕೃಷ್ಣ ಅಲ್ಲಿಕ್ಕೆ ಹರಿ ಎರಡೇ ಎರಡು ಅಕ್ಷರ. ಆ ಅಕ್ಷರ ಹೇಳಿದ್ರೆ ಸಾಕಂತೆ. ಹರಿ ಹರತಿ ಪಾಪಾನಿ, ಭಗವಂತ ನಮ್ಮ ಎಲ್ಲ ಪಾಪಗಳನ್ನು ಹರಿದು ಬಿಸಾಕ್ತಾನಂತೆ. ಆದರೆ ನಮ್ಮ ಹರಿ ಒಳಗೆ ಇಂಗ್ಲಿಷ್ ಹರಿ, ನಮ್ಮ ಇಂಗ್ಲಿಷ್ ಹರಿ ಅಂದ್ರೆ ಅರ್ಥ ಆಯ್ತಲ್ಲ, ಅವಸರದೊಳಗೆ ಅರ್ಜೆಂಟಲ್ಲಿ ದೇವರ ನಾಮಸ್ಮರಣೆ ಮಾಡಬೇಕು ಅನ್ನೋ ಬುದ್ಧಿನೇ ಬರಲ್ಲ ನಮಗೆ. ಬುದ್ಧಿ ಬಂದ್ರೆ ಸಂಜೆ ಬಂದ ಮೇಲೆ ಮಾಡ್ಕೊಂಡು ಮಾಡಿ ಉಟ್ಕೊಂಡು ಕುತ್ಕೊಂಡು ಮಾಡೋಣ, ಹಿಂಗೆಲ್ಲ ಅವ್ಯವಸ್ಥೆಗಳು ಮಾಡ್ಕೊಂಡು ನಾವು ಭಗವಂತನ ನಾಮಸ್ಮರಣೆ ಮಾಡದೇನೆ ಜೀವನ ಕಳೆದು ಬಿಡ್ತೀವಿ. ನಾವು ಯಾವ ರೀತಿ ಜೀವನ ಮಾಡ್ತಾ ಬರ್ತೀವಲ್ಲ, ಅದೇ ನಮಗೆ ಕಡೆಗಾಲದಲ್ಲಿ ಅದೇ ನಮಗೆ ಕೈ ಹಿಡಿಯೋದು. ಅದು ಒಳ್ಳೇದಾಗಿರ್ಲಿ ಕೆಟ್ಟದ್ದಾಗಿರ್ಲಿ, ಜೀವನ ಪೂರ್ತಿ ಸಂತತಂ ಚಿಂತೆಯೇನಂತಂ ಅಂತ ಕಾಲೇ ವಿಶೇಷತಃ ಕೂತ್ರೆ ನಿಂತ್ರೆ ಓಡಾಡಿದ್ರೆ ಮಲಗಿದ್ರೆ ಎಲ್ಲ ಕಾಲದಲ್ಲೂ ಕೂಡ ಭಗವಂತನ ನಾಮಸ್ಮರಣೆ ಮಾಡ್ತಾ ಇರಬೇಕು. ಹಾಗೆ ಮಾಡಿದ್ರೆ ಮಾತ್ರ ಒಂದು ಅವಕಾಶ ಕಡೆಗಾಲದಲ್ಲಿ ಹರಿಸ್ಮರಣೆ ಬರುತ್ತೆ. ನಾನು ಕಡೆಗಾಲಕ್ಕೆ ಅನ್ಕೊಂಡು ಹೇಗೆ ಬೇಕೋ ಹಾಗಿದ್ದು ಕಡೆಗಾಲದಲ್ಲಿ ತಾನೇ ಸ್ವಾಮಿ ಮಾಡೋಣ ಬಿಡಿ ಅಂತಂದ್ರೆ ಸರ್ವಾತ್ಮನ ಬರೋದಿಲ್ಲ. ಒಬ್ಬ ವಿದ್ಯಾರ್ಥಿ ಆದವನು ಒಳ್ಳೆ ಮಾರ್ಕ್ಸ್ ತೆಗಿಬೇಕು ಅಂದ್ರೆ ಜೂನ್ 1 ಇಂದಾನೇ ಓದ್ಲಿಕ್ಕೆ ಶುರು ಮಾಡಬೇಕು. ಎಕ್ಸಾಮ್ಗೆ ಮಾರ್ಚಲ್ಲಿ ನಾನು ಪುಸ್ತಕ ತೆಗಿತೀನಿ, ಏಪ್ರಿಲಲ್ಲಿ ನಾನು ಪುಸ್ತಕ ಜಾಡಿಸ್ತೀನಿ ಅಂದ್ರೆ ನಿನ್ನನ್ನು ಎಷ್ಟು ಜಾಡಿಸ್ತಾರಷ್ಟೇ, ಇನ್ನೇನು ಮಾಡ್ಲಿಕ್ಕಾಗಲ್ಲ. ಕಡೆಗಾಲದಲ್ಲಿ ಓದ್ಬಿಡ್ತೀನಿ, ಸಾಧ್ಯ ಇಲ್ಲ. ತಿಂಗಳು ಪೂರ್ತಿ ವರ್ಷ ಪೂರ್ತಿ ಓದಿದ್ರೆ ವಾರ್ಷಿಕ ಪರೀಕ್ಷೆಗಳು ನೀವು ಚೆನ್ನಾಗಿ ಮಾರ್ಕ್ಸ್ ತೆಗಿಲಿಕ್ಕೆ ಸಾಧ್ಯ. ಹೇಗೋ ನಮ್ಮ ಜೀವನವಿಡೀ ಕೌಮಾರ ಅವಸ್ಥೆಯಿಂದಲೇ ನಾವು ಜೀವನವಿಡೀ ನಮ್ಮ ಬದುಕನ್ನು ಭಗವಂತನಿಗಾಗಿ ಮೀಸಲಿಟ್ಟಾಗ ಮಾತ್ರ ಕಡೆಗಾಗಿ ಭಗವಂತನ ಸ್ಮರಣೆ. ನಾವು ಹೇಗೆ ಬೇಕೋ ಹಾಗೆ ಜೀವನ ಮಾಡ್ಕೊಂಡಿದ್ದು ಕಡೆ ಅನ್ಸಕ್ಕೆ ನಾರಾಯಣ ಅನ್ಬಿಡ್ತೀವಿ ಅಂದ್ರೆ ಸಾಧ್ಯನೇ ಇಲ್ಲ. ಒಬ್ಬ ಇದ್ದ ಎಣ್ಣೆ ವ್ಯಾಪಾರಿ ಮಾಡ್ಕೊಂಡು ಇದ್ದಂತ, ಬಹಳ ದೊಡ್ಡ ಶ್ರೀಮಂತ ಅವನು, 10 ಜನ ಮಕ್ಕಳು ಅವನಿಗೆ, ಭಾರಿ ದೊಡ್ಡ ಶ್ರೀಮಂತ. ಅವನು ಚಿಕ್ಕ ವಯಸ್ಸಿನಿಂದಲೇ ಎಣ್ಣೆ ವ್ಯಾಪಾರಿ ಮಾಡ್ಕೊಂಡು ಬಹಳ ಎತ್ತರಕ್ಕೆ ಬೆಳೆದಿರ್ತಾನೆ. ಒಂದು ದಿವಸ ಅವನು ಸಾಯೋ ದಿವಸ ಬಂತು.
ಇನ್ನೇನು ಸಾಯ್ಬೇಕು, ಒಂದು ನಿಮಿಷಕ್ಕೆ ಸಾಯ್ತಾ ಇದ್ದಾನೆ. ಎಲ್ಲ ಮಕ್ಕಳು ಕರೀತಾರಂತೆ, ಮಕ್ಕಳು ಸೊಸೆಯರು ಮೊಮ್ಮಕ್ಕಳು ಎಲ್ಲರೂ ಆಗಿರ್ತಾರೆ. ಎಲ್ಲರೂ ಓಡೋಡ ಬರ್ತಿದ್ದಾರೆ ಮಂಚದ ಹತ್ರ. ಯಾತಕ್ಕೆ? ನಮ್ಮಪ್ಪ ಕರೀತಿದ್ದಾನೆ, ಗಿಲ್ಲೇನಾದ್ರೂ ಬರೆದಿದ್ದಾನೆ ಅಂತ ಕೆಲವರು. ಅಯ್ಯೋ ಪಾಪ ಅಪ್ಪಂಗೇನು ಹೊಟ್ಟೆ ಹೋಗ್ತಾನ ಅಪ್ಪ ಅಂತ ಇನ್ನು ಕೆಲವರು. ಅಂತೂ ಏನೋ ಅನ್ಕೊಂಡು ಎಲ್ಲ ಬರ್ದು ಕೂತ್ಕೊಂಡು ಬಂದ್ರಂತೆ. ಏನಪ್ಪ 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 ಅಂತ ಕೇಳಿದ್ರಂತೆ. ಇನ್ನೊಂದು ಕ್ಷಣಕ್ಕೆ ಸಾಯ್ತಾನ ಅವನು. ಅವನೇನು ಹೇಳ್ತಾನೆ ಗೊತ್ತಾ? ದೇವರ ಮನೆ ಒಳಗೆ ದೀಪ ದೊಡ್ಡದಾಗಿ ಉರಿತಾ ಇದೆ, ಎಣ್ಣೆ ಖರ್ಚಾಗ್ಬಿಡುತ್ತೋ ಸಣ್ಣ ಮಾಡೋದನ್ನ ಅಂದ್ಬಿಡ್ತಾನೆ. ಎಣ್ಣೆ ಜಾಸ್ತಿ ಖರ್ಚಾಗ್ಬಿಡತ್ತೆ ಬೇಗ, ಅದೊಂಚೂರು ಸಣ್ಣ ಮಾಡೋದನ್ನ ಅಂತ ಸಾಯೋ ಕಾಲಕ್ಕೆ ಅದೇ ಜೀವನ ಮಾಡ್ಕೊಂಡು ಬಂದಿರ್ತಾನೆ. ಜಿಪ್ಪಡತನ, ಲೋಭತನ, ಎಣ್ಣೆ ವ್ಯಾಪಾರ, ಹಾಗೆ ಜೀವನ ಮಾಡ್ಕೊಂಡು ಬಂದ. ಸಾಯೋ ಕಾಲಕ್ಕೆ ಎಣ್ಣೆ ಖರ್ಚಾಗ್ಬಿಡುತ್ತೆ ಅನ್ಕೊಂಡೆ ಪ್ರಾಣ ಬಿಟ್ಟ. ಯಾಕೆ ಹೇಳಿದೆ ಮಾತನ್ನ ಅಂದ್ರೆ, ನಾವು ಜೀವನ ಪೂರ್ತಿ ಹೇಗೇಗೋ ಕಳೆದ್ಬಿಟ್ಟು ಎಲ್ಲ ಮುಗಿದ್ಮೇಲೆ ಅದಕ್ಕೋಸ್ಕರ ಅಂತ ಕುತ್ಕೊಂಡು ನಾವು ಇನ್ಮೇಲೆಲ್ಲ ಶುರು ಮಾಡ್ತೀವಿ ಅಂದ್ರೆ ಸರ್ವಾತ್ಮನ ಸಾಧ್ಯ ಇಲ್ಲ. ಎಲ್ಲದರ ಜೊತೆಯಲ್ಲಿ ಆಗಿರಬೇಕು, ಅದೇ ಎಲ್ಲದರ ಜೊತೆಯಲ್ಲೂ ಸೇರ್ಕೊಳ್ಬೇಕು, ಅದೇ ಉಸಿರಾಗಬೇಕು. ಅದು ಯಾವುದು ಅಂದ್ರೆ ಭಗವಂತನ ನಾಮಸ್ಮರಣೆ. ಜನ್ಮಲಾಭ. ಯಾವುದು ನಿಜವಾದ ಜನ್ಮಲಾಭ ಅಂದ್ರೆ ಅಂತೆ ನಾರಾಯಣ ಸ್ಮೃತಿ ಅಂತ ಭಾಗವತ ಹೇಳಿದ್ದು ಗರುಡದೇವರು ಹೇಳ್ತಾ ಇದ್ದಾರೆ. ನಾರಾಯಣ ಅಂತ ಹೇಳಿದ್ರೆ ಸಾಕಂತೆ, ಅಂಥವರಿಗೆ ನರಕಾದಿಗಳಿಲ್ಲ ಅಂತ ಇದೆ ಸ್ವಾಮಿ. ಆದರೂ ನರಕಕ್ಕೆ ಬರ್ತಾರೆ ಅಂದ್ರೆ ಬಹಳ ಆಶ್ಚರ್ಯ. ಹಾಗೆ ಅಂದ್ರೂ ಕೂಡ ಹೇಳಿ ನನಗೆ ಅಂತ ಹೇಳ್ತಾರೆ. ನರಕಕ್ಕೆ ಯಾರ್ಯಾರು ಹೋಗ್ತಾರೆ ಅಂತ, ಪಾಪಿಷ್ಟರು ಹೋಗ್ತಾರೆ ಅನ್ನೋದೊಂದು ಹೇಳ್ತಾನೆ. ಅದರ ಏನೇನು ಪಾಪಗಳು ಅನ್ನೋದನ್ನು ಮುಂದಿನ ಅಧ್ಯಾಯಗಳನ್ನು ತಿಳಿಸ್ಕೊಡ್ತಾನೆ. ಯೇ ಹಿ ಪಾಪರತಾ ತಾರ್ಕ್ಷ ದಯಾಧರ್ಮ ವಿವರ್ಜಿತಾ ದುಷ್ಟ ಸಂಗಾಶ್ಚ ಸಚ್ಚಾಸ್ತ್ರ ಸತ್ಸಂಗತಿ ಪರಾಂಗುಖಾ ಆತ್ಮ ಸಂಭಾವಿತಾ ಸ್ತಬ್ಧ ಧನಮಾನ ಮದಾನ್ವಿತಾ ಅಸುರಂ ಭಾವಮಾಪನ್ನಾ ದೈವೀ ಸಂಪದ್ ವಿವರ್ಜಿತಾ. ಯಾರಿಗೆ ದಯ ಇಲ್ಲ, ಧರ್ಮ ಇಲ್ಲ, ದುಷ್ಟರ ಸಂಘ ಮಾಡಿದ್ದಾರೆ, ಸಚ್ಚಾಸ್ತ್ರ ಸತ್ಸಂಗಗಳೆಲ್ಲ ವಿಮುಖರಾಗಿದ್ದಾರೆ, ಯಾರಿಗೆ ಅರ್ಥಮದ, ಅನ್ನಮದ, ರೂಪದ ಮದ, ಅನೇಕ ವಿಧವಾದ ಅಹಂಕಾರಗಳಿದೆಯೋ, ಅಸುರ ಭಾವವನ್ನು ಯಾರು ಹೊಂದಿರುತ್ತಾರೋ, ಯಾರಲ್ಲಿ ದೈವಿ ಸಂಪತ್ತು ಇರೋದಿಲ್ವೋ, ಇನ್ನು ಅನೇಕ ಮಾತುಗಳನ್ನು ಹೇಳ್ತಾರೆ. ಇವೆಲ್ಲ ಅನೇಕ ಚಿತ್ತ ವಿಭ್ರಾಂತ ಮೋಹಜಾಲ ಸಮಾವೃತಾ ಪ್ರಸಕ್ತ ಕಾಮಭೋಗೇಶು ಪತಂತಿ ನರಕೇಶು ಚೌ. ಇಂಥವ್ರು ನರಕಕ್ಕೆ ಬೀಳ್ತಾರಪ್ಪ ಅಂತ ಹೇಳ್ತಾರೆ. ಗೀತೆಯಲ್ಲಿ ಒಂದು ಮಾತು ಹೇಳ್ತಾರೆ ಕೃಷ್ಣ, ನಾ ಸತೋ ವಿದ್ಯತೆ ಭಾವ ನಾ ಭಾವೋ ವಿದ್ಯತೆ ಸತಃ ಅಂತ. ಅರ್ಜುನನಿಗೆ ಕುರಿತು ಇಡೀ ಜಗತ್ತಿಗೆ ಕೊಟ್ಟಂತ ಬಹಳ ದೊಡ್ಡ ಸಂದೇಶಗಳಲ್ಲಿ ಇದು ಒಂದು. ಅರ್ಜುನ, ಯಾವತ್ತಿಗೂ ತಿಳ್ಕೊ, ಹೇಳ್ತೀನಿ, ಸಾರ್ವಕಾಲಿಕವಾದಂತ ಒಂದು ಸತ್ಯ ಹೇಳ್ತೀನಿ, ಕೇಳ್ಕೊ. ಸತ್ಕರ್ಮಕ್ಕೆ ಪುಣ್ಯ, ಪುಣ್ಯಕ್ಕೆ ಸುಖ, ಸುಖಕ್ಕೆ ಅನುಭವಿಸಲಿಕ್ಕೆ ಸ್ವರ್ಗ, ದುಷ್ಕರ್ಮಕ್ಕೆ ಪಾಪ, ಆ ಪಾಪಕ್ಕೆ ಫಲ ದುಃಖ, ಅದನ್ನು ಅನುಭವಿಸ್ಲಿಕ್ಕೆ ನರಕ. ಇದು ಯಾವತ್ತಿಗೂ ಬದಲಾಗೋದಿಲ್ಲ. ಒಳ್ಳೆ ಕೆಲಸ ಮಾಡಿದ್ಯಾ ಪುಣ್ಯ ಬಂತು, ಅದರಿಂದ ವಿಶೇಷವಾದ ಸುಖ ಅನುಭವಿಸ್ತೀಯ, ಅದಕ್ಕೆ ಸ್ವರ್ಗಾದಿಗಳು. ಕೆಟ್ಟ ಕೆಲಸ, ಅಧರ್ಮ ವಿಧರ್ಮಾದಿಗಳನ್ನು ಮಾಡ್ತಾ ಕೂತಿದ್ಯಾ, ಅದರಿಂದ ನಿನಗೆ ಬರುವಂತಹದ್ದು ಪಾಪ. ಅದು ನಿನಗೆ ಅದೇನು ಕೊಡುತ್ತೆ? ದುಃಖ ಕೊಡುತ್ತೆ. ಅದನ್ನು ಅನುಭವಿಸ್ಲಿಕ್ಕೆ ನರಕಾದಿಗಳು ಹೋಗಲೇಬೇಕು. ಇದು ಯಾವತ್ತಿಗೂ ಬದಲಾಗೋದೇ ಇಲ್ಲ. ನಾವೇನ್ ಮಾಡ್ತೀವಿ? ಇಂಟು ಮಾರ್ಕ್ ಮಾಡೋದೆಲ್ಲ ದುಷ್ಕರ್ಮ, ಕೇಳೋದು ಮಾತ್ರ ಪುಣ್ಯ, ಸುಖ, ಸ್ವರ್ಗಾದಿಗಳು. ಹೇಗೆ ಸಾಧ್ಯ? ಸಾಧ್ಯನೇ ಇಲ್ಲ. ಕಲ್ಪ ಕೋಟಿ ಶತೈರಪಿ ಅಂತ ಹೇಳ್ತಾರೆ. 100 ಕಲ್ಪಗಳು, ಕೋಟ್ಯಾಂತರ ಕಲ್ಪಗಳು ಕಳೆದರೂ ಕೂಡ ನಾವು ಮಾಡಿರುವಂತಹ ಕರ್ಮವನ್ನ ಅನುಭವಿಸ್ಲಿಕ್ಕೇ ಬೇಕು ಅಂತ ಹೇಳುತ್ತೆ ಗರುಡ ಪುರಾಣ. ಹಾಗಾಗಿ ನರಕಾದಿಗಳಿಗೆ ಯಾರು ಹೋಗ್ತಾರೆ ಅಂದ್ರೆ ದುಷ್ಕರ್ಮಗಳನ್ನ, ವೇದಕ್ಕೆ, ಪುರಾಣಗಳಿಗೆ, ಭಗವಂತನ ಮಾತುಗಳಿಗೆ ವಿರುದ್ಧವಾದಂತಹ ಕಾರ್ಯಗಳನ್ನ ಯಾರು ಮಾಡಿಕೊಂಡಿರ್ತಾರೋ ಅವರೆಲ್ಲರೂ ನರಕಕ್ಕೆ ಹೋಗ್ತಾರೆ ಅಂತ ಒಂದೇ ಮಾತು ಹೇಳಿಬಿಡ್ತಾರೆ. ಅಂಥ ನರಕಕ್ಕೆ ಹೋಗುವವರ ಪಾಪಿಗಳ ವಿಚಾರವನ್ನ ಒಂದಿಷ್ಟು ಮಾತುಗಳನ್ನು ತಿಳಿಸ್ತೀನಿ ಕೇಳು ಅಂತ ಶುರು ಮಾಡ್ತಾನೆ ದೇವರು. ಇಲ್ಲಿ ಹೇಳಿರುವಂತಹದ್ದು ದಕ್ಷಿಣ ದ್ವಾರಕ್ಕೆ ಹೋಗುವ ಪಾಪಿಗಳ ವಿಚಾರ. ಮುಂದೆ ಕಡಕಡೆಯಲ್ಲಿ ಪೂರ್ವ, ಪಶ್ಚಿಮ, ಉತ್ತರ ಆ ದ್ವಾರಗಳಿಗೆ ಹೋಗುವ ಪುಣ್ಯಾತ್ಮರ ವಿಚಾರವು ಸಂಕ್ಷಿಪ್ತವಾಗಿ ತಿಳಿಸ್ಕೊಡ್ತಾನೆ. ಪ್ರಧಾನವಾಗಿ ಪ್ರಶ್ನೆ ಮಾಡಿರೋದು ಭಯಂಕರವಾದ ಯಮಮಾರ್ಗದ ಬಗ್ಗೆ, ಆ ಮಾರ್ಗದ ಮಾರ್ಗ ಮುಗಿದ ಮೇಲೆ ಯಮಲೋಕದ ಬಗ್ಗೆ, ಅಲ್ಲಿ ಬೀಳುವ ನರಕಾದಿಗಳಲ್ಲಿ ಬೀಳುವ ದುಷ್ಟರ ಬಗ್ಗೆನೇ ಪ್ರಶ್ನೆ ಆಗಿರೋದ್ರಿಂದ ಅದ್ರ ಬಗ್ಗೆ ಹೇಳ್ತಾರಂತೆ. ಪಾಪಿನ ಐಹಿಕಂ ದುಃಖಂ ಯಥಾ ಭವತಿ ತಕ್ಷಣ ತತಸ್ಥೆ ಮರಣಂ ಪ್ರಾಪ್ಯ ಯಥಾ ಗಚ್ಚತಿ ಯಾತನಾ. ಪಾಪಿಷ್ಟರು ಹಿಂದಿನ ಜನ್ಮದಲ್ಲಿ ಯಾವಾಗಲೇ ಆದರೂ ಕೂಡ ಒಂದು ಘಟಿ ಯಂತ್ರ ಇದ್ದ ಹಾಗೆ, ನಾವು ಮಾಡಿರುವ ಕರ್ಮಕ್ಕೆ, ದುಷ್ಕರ್ಮಕ್ಕೆ ನರಕದಲ್ಲಿ ಪೂರ್ಣವಾಗಿ ನಮಗೆ ಅದಕ್ಕೆ ದುಃಖಾದಿಗಳನ್ನು ಕೊಡೋದಿಲ್ಲ. ಒಂದಿಷ್ಟು ಭಾಗ ಮಾತ್ರ ಕೊಟ್ಟು ಉಳುಕಿದ ಭಾಗದ ದುಃಖವನ್ನ ಅನುಭವಿಸ್ಲಿಕ್ಕೆ ಭೂಲೋಕದಲ್ಲೇ ಮತ್ತೆ ಹುಟ್ಟಿಸ್ತಾರಂತೆ.
ಅದಕ್ಕೆ ನಾವು ಹೇಳೋದು ಜನ್ಮಾಂತರ ಕರ್ಮಗಳಲ್ಲಿ ಜನ್ಮಾಂತರಗಳಲ್ಲಿ ನಾವು ಏನೇನು ಕರ್ಮಗಳು ಮಾಡಿರ್ತೀವೋ ಅದಕ್ಕನುಗುಣವಾಗಿಯೇ ನಾವು ಅನುಭವಿಸ್ಬೇಕಾಗತ್ತೆ. ಸುಕೃತಂ ದುಷ್ಕೃತಂ ವಾಪಿ ಭುಕ್ತ್ವಾ ಪೂರ್ವಂ ಯಥಾರ್ಜಿತಂ. ಹಿಂದೆ ನಾವೇನ್ ಮಾಡಿದ್ದೀವೋ ಅದನ್ನೇ ಅನುಭವಿಸ್ಬೇಕಾಗತ್ತೆ ಅಂತ ಸಾಮಾನ್ಯ ಆಡ್ತಿರ್ತೀವಿ ನಾವು. ಹಿಂದೆ ಮಾಡಿದ್ದನ್ನೇ ಇವತ್ತು ಅನುಭವಿಸ್ತಾ ಇದ್ದೀವಿ ಅಂತ. ಕರ್ಮಯೋಗ ತದಾ ತಸ್ಯ ಕಶ್ಚಿತ್ ವ್ಯಾಧಿ ಪ್ರಜಾಯತೆ. ಹಾಗಾದ್ರಲ್ಲೂ ತತ್ರಾಪಿ ದುಷ್ಟರ ವಿಚಾರದಲ್ಲಿ ಹೇಳಬೇಕಾದಾಗ ಅನುಭವಿಸ್ಲಿಕ್ಕೆ ಬೇಕಾಗತ್ತೆ. ಎಲ್ಲ ಮೇಲೆ ಅನುಭವಿಸೋದು ಕೆಳಗೆ ಅನುಭವಿಸೋದು ಅಂತಿಲ್ಲ. ಅದು ಸುಖ ಆಗಲಿ ದುಃಖ ಆಗಲಿ ಅಲ್ಲೊಂದಿಷ್ಟು ಇಲ್ಲೊಂದಿಷ್ಟು ಅನುಭವಿಸ್ಬೇಕು. ಹೀಗೆ ಇಲ್ಲಿ ಹೇಗೆ ಅನುಭವಿಸ್ತಾರೆ ಅಂತ ಕೇಳಿದ್ರೆ ಆಧಿವ್ಯಾಧಿ ಸಮಾಯುಕ್ತಂ ಜೀವಿತಾಶಾಸವತ್ ಸುಖಂ. ಸಾಮಾನ್ಯವಾಗಿ ವಯಸ್ಸಾಗ್ತಾ ಆಗ್ತಾ ಆಗ್ತಾ, ವಯಸ್ಸು ಅಂದ್ರೆ ನೆಪ ಮಾತ್ರಕ್ಕೆ ಹೇಳಿದ್ದು, ಯಾವುದು ಆಯುಷ್ಯ ಭಗವಂತ ಯಾರಿಗೆಷ್ಟು ಕೊಟ್ಟಿರ್ತಾನೋ ಅವರಿಗೆ ಸಾಯುವ ಕಾಲಕ್ಕೆ ಒಂದಿಷ್ಟು ರೋಗವು ಹೆಚ್ಚಿಗೆ ಕೊಡ್ತಾ ಬರ್ತಾನಂತೆ. ಅದು ದೈಹಿಕವಾದ ರೋಗ, ಮಾನಸಿಕವಾದ ರೋಗ. ಆಧಿವ್ಯಾಧಿ ಸಮಾಯುಕ್ತಂ. ಅಷ್ಟು ಕೊಟ್ಟಿದ್ರೂ ಕೂಡ ಮನುಷ್ಯನಿಗೆ ವೈರಾಗ್ಯ ಮಾತ್ರ ಬರೋದೇ ಇಲ್ಲವಂತೆ. ಎಷ್ಟೇ ಅನುಭವಿಸ್ತಾ ಇದ್ರೂ ಕೂಡ ನಮ್ಮ ಗಮನ ದೇವರ ಕಡೆ ಬರೋದಿಲ್ಲ. ಬರೇ ತಿನ್ನಬೇಕು, ಅದಕ್ಕೆ ದುಡಿಬೇಕು, ಮಲಗಬೇಕು, ಇದ್ರ ಕಡೆನೆ ಮಾತ್ರ ಇದು ಬಿಡುತ್ತಂತೆ. ಹಾಗಿರಬಾರ್ದು ಅಂತ ಹೇಳ್ತಾರೆ. ಹಗಲು ನಿನ್ನ ನೆನೆಯಲಿಲ್ಲ ಹಸಿವೆ ತೃಷೆಯಿಂದ, ಇರುಳು ನಿನ್ನ ನೆನೆಯಲಿಲ್ಲ ನಿದ್ರೆ ಭರದಿಂದ. ಇವೆರಡರ ಬಾಧೆಗೆ ನಾವೊಳಗಾದೆ ಪುರಂದರ ವಿಠಲ. ಎಷ್ಟರ ಮಟ್ಟಿಗೆ ನಾವು ಧರ್ಮದಿಂದ ದೇವರಿಂದ ದೂರ ಆಗಿರ್ತೀವಂದ್ರೆ ಕಣ್ಬಿಟ್ಟು ಮತ್ತೆ ನಾವು ನೋಡಿ ಅಲ್ಲಿಗೆ ಹೋಗೋಣಪ್ಪ ಅಂತಂದ್ರೂ ಕೂಡ ಆ ಜೀವನದ ಶೈಲಿಯನ್ನ ಅಳವಡಿಸ್ಕೊಳ್ಳಿಕ್ಕೆ ಆಗಲ್ಲ ನಮಗೆ. ಅಂಥ ಪರಿ ಜೀವನ ಮಾಡ್ತಿರ್ತೀವಿ ನಾವು. ಯಾವುದೋ ಒಂದು ಪಕ್ಷಿ ಸಮುದ್ರ ತೀರದಲ್ಲಿ ಒಂದು ದೋಣಿ, ಅದರೊಳಗೊಂದು ಶವ ಬಿದ್ದಿರುತ್ತೆ. ಆ ಶವವನ್ನು ನೋಡಿ ತಿನ್ಬೇಕು ಅಂತ ಪಕ್ಷಿ ಹೋಯ್ತು. ದೋಣಿ ಒಳಗೆ ಕುತ್ಕೊಂತು, ಕುಕ್ಕಿ 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 ಒಂದಿಷ್ಟು ಮಾಂಸ ತಿಂತು, ಮನುಷ್ಯನ ಮಾಂಸ. ಹಾರ್ಕೊಂಡು ಬರ್ಬೇಕಲ್ಲ, ಬರ್ಲಿಲ್ಲ. ಇಷ್ಟು ದೊಡ್ಡ ದೇಹ ಇದೆ, ಇನ್ನೊಂದ್ ಸ್ವಲ್ಪ ತಿಲ್ಲೇ ಇರೋಣ, ಇನ್ನೊಂದ್ಸತಿ ಹಸುವಾಗತ್ತೆ, ಅವಾಗ ಇನ್ನೊಂದ್ಸತಿ ತಿನ್ಕೊಂಡು ಆಮೇಲೆ ಹೋಗೋಣ ಅಂತ ಅನ್ಕೊಳತ್ತಂತೆ. ಅಲ್ಲೇ ಇತ್ತು, ಸ್ವಲ್ಪ ಹೊತ್ತು ಕಳೀತು, ಒಂದಿಷ್ಟು ಮತ್ತೆ ತಿಂತು, ಮತ್ತೆ ಹಸುವಾಯ್ತು, ಮತ್ತೆ ತಿಂತು, ಅಲ್ಲೇ ಇತ್ತು. ಎಲ್ಲಿ ತನಕ ಇತ್ತು? ಶವದ ಮಾಂಸ ಖಾಲಿಯಾಗೋ ತನಕ ದೋಣಿಲೇ ಕೂತಿತ್ತು. ಯಾಕೆ? ತಿನ್ಲಿಕ್ಕೆ ಬೇಕಲ್ಲ, ಅದಕ್ಕೋಸ್ಕರ. ಎಲ್ಲ ಮುಗೀತು, ಇನ್ನು ಹಾರ್ಕೊಂಡು ನಮ್ಮ ಗೂಡಿಗೆ ಹೋಗೋಣ ಅಂತ ಕಣ್ಬಿಟ್ಟು ನೋಡ್ತಂತೆ. ಆ ದೋಣಿ ತೇಲ್ಕೊಂಡು ಅಲೆಗಳಿಗೆ ಸಿಕ್ಕಿ ಸಿಕ್ಕಿ ಸಮುದ್ರದ ಬಹಳ ದೂರದ ನೀರಿನೆಲ್ಲ ಮಧ್ಯದಲ್ಲಿ ಬಂದ್ಬಿಟ್ಟಿದೆ ಅಂತ. ಆ ಪಕ್ಷಿ ಅನ್ಕೊಳತಂತೆ, ಅಯ್ಯೋ ಎಂಥ ಕೆಲಸ ಆಗೋಯ್ತು, ಹಾರ್ಕೊಂಡು ವಾಪಸ್ ಹೋಗೋಣ ಅಂದ್ರೆ ಅಷ್ಟು ದೂರ ಹಾರೋ ಸಾಮರ್ಥ್ಯ ಕೊಟ್ಟಿಲ್ಲ ನನಗೆ. ಇಲ್ಲೇ ಇದ್ಬಿಡೋಣ ಅಂತಂದ್ರೆ ಏನ್ ತಿನ್ಲಿಕ್ಕೆ ಇಲ್ಲಿ ಏನೂ ಇಲ್ಲ. ಇಲ್ಲಿ ನನ್ನನ್ನೇ ತಿನ್ನುವಂತ ಜಲಚರ ಪ್ರಾಣಿಗಳು ಬೇಕಾದಷ್ಟಿದೆ. ಆದ್ರೂ ಕೂಡ ಹಾರೋ ಪ್ರಯತ್ನ ಮಾಡೋಣ ಅಂತ ಹಾರಕ್ಕೆ ಹೋಯ್ತು, ಆಗ್ಲಿಲ್ಲ, ಅಲ್ಲೇ ಬಿದ್ದು ಸತ್ಯ ಹೋಯ್ತು. ಯಾಕೆ ಮಾತು ಹೇಳಿದೆ ಅಂತಂದ್ರೆ, ನಾವು ಕೂಡ ತಿನ್ನೋದ್ರೊಳಗೆ ಮಲಗೋದ್ರೊಳಗೆ ಲೌಕಿಕವಾದ ವಿಚಾರಗಳಲ್ಲೇ ಮನಸ್ಸು ಹಾಕಿ 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 ದೇವರ ವಿಚಾರವಾಗಿ ಧರ್ಮದ ವಿಚಾರವಾಗಿ ಯೋಚನೆ ಮಾಡೋದಿಲ್ಲ. ಮಾಡಿದ್ರೂ ಆಚರಣೆ ತಂದ್ಕೊಳ್ಬೇಕು ಅನ್ನುವಂತಹ ಪರಿಸರ ನಡವಳಿಕೆ ನಮ್ಮ ಜೀವನದಲ್ಲಿ ಇಲ್ಲವೇ ಇಲ್ಲ. ಹಾಗಾಗಿ ಹೋಗ್ಬಿಟ್ಟಿದೆ. ಆ ರೀತಿ ನಾವು ಬೇರೆ ರೀತಿ ವೇಳಾಪಟ್ಟಿ ಮಾಡ್ಕೊಂಡು ಕೂತ್ಬಿಟ್ಟಿದ್ದೀವಿ. ಹಾಗೆ ಮಾಡ್ಕೊಳ್ಬಾರ್ದು. ಇಡೀ ಇದು ವೈರಾಗ್ಯದಿಂದ ನಾವು ಭಗವಂತನ ಈಚರ ವಿಚಾರಗಳಲ್ಲಿ ವೈರಾಗ್ಯವನ್ನ ತಾಳಿ ಭಗವಂತನ ಹತ್ತಿರ ಹೋಗುವ ಪ್ರಯತ್ನ ಮಾಡಬೇಕು ನಾವು. ತದಲಂ ಬಹುಲೋಕ ವಿಚಿಂತನಯ ಪ್ರವಣಂ ಕುರು ಮಾನಸ ಮೀಶ ಪದೇ. ಆಚಾರ್ಯರು ಹೇಳಿದ ಹಾಗೆ ನಾವು ಜೀವನ ಮಾಡಬೇಕು. ಇಲ್ಲ ಅಂದ್ರೆ ಬಹಳ ಕಷ್ಟ. ಹಾಗೆಯೇ ಜೀವನ ಮಾಡ್ಬಿಟ್ಟಿವಂತೆ ಕಡೆಗಾಲದಲ್ಲಿ ಏನಾಗುತ್ತೆ ಗೊತ್ತಾ? ಅದು ಜರಯೋ ಪಾರ್ಥವೈರೂಪ್ಯೋ ಮರಣಾಭಿಮುಖೋ ಗೃಹೇ. ನೇನು ಮರಣಕ್ಕೆ ಸಮೀಪಿಸ್ತಾ ಇರಬೇಕಾದಾಗ ಹೇಗೆ ಆಗಿಬಿಡ್ತಾರೆ ಅಂತ ಕೇಳಿದ್ರೆ ಬಹಳ ಘೋರವಾಗಿ ಒಂದು ಮಾತು ಹೇಳ್ತಾರೆ ವೇದವ್ಯಾಸರು. ಗೃಹಪಾಲ ಇವಾಹರನ್. ನಾವೇನಾದರೂ ಚೆನ್ನಾಗಿ ಮಾಡಬಾರದ ಪಾಪಕೃತ್ಯಗಳನ್ನು ಮಾಡಿದ್ವಿ ಅಂದ್ರೆ ಈ ಜನ್ಮದಲ್ಲಿ ಅಥವಾ ಇನ್ಯಾವುದೋ ಒಂದು ಜನ್ಮದಲ್ಲಿ ವಯಸ್ಸಾಗ್ತಾ ಆಗ್ತಾ ಮನೆಯಲ್ಲಿ ನಾಯಿ ತರ ಇರಬೇಕಾಗತ್ತೆ ಅಂತ ಹೇಳ್ತಾರೆ. ಗೃಹಪಾಲ ಅಂದ್ರೆ ನಾಯಿ ಇದ್ದಾಗಿರ್ಬೇಕಾಗತ್ತೆ ಅಂತ ಹೇಳ್ತಾರೆ. ಆಮಯಾವ್ಯ ಪ್ರದೀಪ್ತಾಗ್ನಿ ಅಲ್ಪಾಹಾರೋ ಅಲ್ಪಚೇಷ್ಟಿತ. ಮರಣಕ್ಕೆ ಹತ್ರ ಆಗ್ತಾ ಇದ್ದಂಗೂ ಕೂಡ ಎಲ್ಲರ ಹೊಟ್ಟೆಯಲ್ಲಿ ಜಠರಾಗ್ನಿ ಅಂತ ಒಂದು ಅಗ್ನಿ ಇರುತ್ತೆ. ತಿಂದ ಅನ್ನವನ್ನ ಪಚನ ಮಾಡತ್ತದು. ಅದು ಕೂಡ ಶಕ್ತಿಯನ್ನ ಕಳ್ಕೊಳ್ತಾ ಬರುತ್ತೆ. ಅಲ್ಪಾಹಾರ ಅಲ್ಪಚೇಷ್ಟಿತ, ಹೇಳಕ್ಕಾಗಲ್ಲ, ಕೊಡಕ್ಕಾಗಲ್ಲ, ಇಷ್ಟಿಷ್ಟೇ ತಿನ್ಬೇಕು ಅನ್ಸುತ್ತೆ. ವಾಯುನೋತ್ಕ್ರಮ್ಯ ಉತ್ತಾರ ಕಫ ಸಮೃದ್ಧ ನಾಡಿಕ ಕಾಸಶ್ವಾಸ ಕೃತಾಯಾಸ ಕಂಠೆ ಗುರುಗುರಾಯತೆ. ಆ ಉಸಿರಾಟದ ತೊಂದರೆಗಳು ಪ್ರಾರಂಭ ಆಗ್ತಾ ಹೋಗುತ್ತೆ.
ಕಂಠಪೂರ್ತಿ ಕಫ ಸಮೃದ್ಧ ನಾಡಿಕಃ, ಈ ರೀತಿಯಾದಂತಹ ಇಲ್ಲಿಂದ ಪ್ರಾರಂಭ ಮಾಡಿಕೊಂಡು ಒಂದೊಂದೇ ಆದಿ ವ್ಯಾಧಿ, ಮಾನಸಿಕವಾದ ರೋಗ, ದೈಹಿಕವಾದ ರೋಗಗಳು ಬರ್ತಾ 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 ಹೋಗುತ್ತಂತೆ. ಇವೆಲ್ಲ ನಮಗೆ ಎಚ್ಚರಿಕೆಯ ಗಂಟೆಗಳು. ಇದು ಬಂದಾಗೂ ನಾವು ಹರಿಸ್ಮರಣೆ ಮಾಡಲಿಲ್ಲ ಅಂತಂದ್ರೆ ಖಂಡಿತವಾಗ್ಲೂ ನಾವು ಅದಕ್ಕೆ ಬೀಳಲೇಬೇಕಾಗತ್ತೆ. ಈ ಎಕ್ಸಾಮ್ಗಿಂತ ಮುಂಚೆ ಜನವರಿಲಿ ಅನ್ಸುತ್ತೆ ಪ್ರಿಪ್ರೇಟರಿ ಅಂತ ಒಂದು ಎಕ್ಸಾಮ್ ಮಾಡ್ತಾರೆ. ಯಾಕೆ ಗೊತ್ತಾ? ಮುಂದಕ್ಕೆ ಮೇನ್ ಎಕ್ಸಾಮ್ಗಾದ್ರು ತಯಾರಾಗಲಿ ಅಂತ. ಹಾಗೆ ಇವೆಲ್ಲ ರೋಗಗಳು ನಮಗೆ ಬರ್ತಾ ಇದೆ ಅಂದರೆ ಇದೆಲ್ಲ ನಮಗೆ ಒಂದು ರೀತಿಯಾದ ಎಚ್ಚರಿಕೆಯ ಗಂಟೆ. ಅದು ಮಾಡ್ಕೊಳ್ಳಿಲ್ವಾ ಮುಂದಿನ ಸ್ಟೆಪ್ಪು ಶಯಾನಃ ಪರಿಶೋಚದ್ಭಿಃ ಪರಿವೀತಃ ಸ್ವಬಂಧುಭಿಃ ವಾಚ್ಯಮಾನೋಪಿ ನಭ್ರೂತೆ ಕಾಲಪಾಶವಶಂಗತಃ. ಮುಂದೆ ಮಲಗಿದ ಜಾಗದಲ್ಲಿ ಮಲಮೂತ್ರಗಳನ್ನು ಮಾಡಿಕೊಳ್ಳುವ ಪ್ರಸಂಗ ತರ್ತಾರೆ. ಏವಂ ಕುಟುಂಬ ಭರಣೆ ವ್ಯಾಪೃತಾತ್ಮ ಚಿತೇಂದ್ರಿಯ ಬ್ರಿಯತೆ ರುದತಾಂ ಸ್ವಾನ ಮುರುವೇದನ ಯಾಸ್ತದೀಹಿ. ಮೂರ್ಛ ರೋಗಗಳು, ಅನೇಕ ರೋಗಗಳು ಬಂದು ಅಳ್ತಾ ಇರಬೇಕಾಗತ್ತಂತೆ. ಯಾವುದೋ ಒಂದು ಸಂದರ್ಭದಲ್ಲಿ ಪ್ರಾಣ ಹೋಗಬೇಕು ಅನ್ನುವ ಕಾಲಕ್ಕೆ ಸ್ವಸ್ಥಾನ ಚಲಿತೆ ಶ್ವಾಸೆ ಕಲ್ಪಾಖ್ಯೋ ಯಾತುರಕ್ಷಣ ಶತವೃಶ್ಚಿಕದಷ್ಟಸ್ಯ ಯಾ ಪೀಡಾ ಸಾನುಭೂಯತೆ. ಇನ್ನೇನು ಕ್ಷಣದಲ್ಲಿ ಸಾಯ್ತಾನೆ ಅನ್ನುವ ಕಾಲಕ್ಕೆ 100 ಚೇಳು ಒಟ್ಟಿಗೆ ಕಚ್ಚಿದ್ರೆ ಏನು ನೋವು ಆಗಬೇಕೋ ಅಷ್ಟು ನೋವು ಆ ಜೀವನಿಗೆ ಆಗತ್ತಂತೆ. ಈ ಶರಣರ ಸಾವು ಮರಣದಲ್ಲಿ ಕಾಣು ಅಂತ ಹೇಳ್ತಾರೆ. ಒಳ್ಳೆ ಸಾವು ಅಂತಂದ್ರೆ ಒಳ್ಳೆ ಸುಜೀವಿ ಆಗಿದ್ದಾನೆ, ದುರ್ಮರಣ ಬಂತು ಅಂತಂದ್ರೆ ದುರ್ಜೀವಿ ಆಗಿದ್ದಾನೆ ಅಂತ ಸಾಮಾನ್ಯವಾಗಿ ನಾವು ಆಡ್ತೀವಿ ಮಾತು. ಆದರೆ ಅದರಿಂದಲೇ ನಾವು ಅದೇ ಒಂದು ವಿಚಾರ ಹಿಡ್ಕೊಂಡು ನಾವು ಸಿದ್ಧ ಮಾಡಿಬಿಡ್ತೀವಿ. ಜೀವನ ಯೋಗ್ಯತೆ ಅನ್ನೋದು ಬಹಳ ಕಷ್ಟ. ಯಾಕಂದ್ರೆ ಅದು ಜನ್ಮಾಂತರ ಕರ್ಮಕ್ಕೆ ಅನುಗುಣವಾಗಿಯೇ ಭಗವಂತ ಎಲ್ಲವನ್ನ ತಂದಿರ್ತಾನೆ. ಒಳ್ಳೆ ರೀತಿ ಸಾತ್ವಿಕವಾದ ರೀತಿಯಲ್ಲಿ ಜೀವನ ಮಾಡ್ತಾ ಬಂದಿರ್ತಾರೆ. ಪಾಪ ಯಾವುದೋ ಒಂದು ಅಕಾಲದಲ್ಲಿ ಅಪಘಾತ ಆಗಿ ಅಪಘಾತದಲ್ಲಿ ಮರಣ ಹೊಂದ್ಬಿಟ್ರು ಒಂದು ಮಾತ್ರಕ್ಕೆ ಅವರು ದುರ್ಜೀವಿ ಅಂತ ನಾವು ನಿರ್ಧಾರ ಮಾಡೋ ಹಾಗಿಲ್ಲ. ಸಾಮಾನ್ಯವಾಗಿ ಒಂದು ಮಾತಷ್ಟೇ. ಹಾಗಾಗಿ ಶರಣರ ಸಾವು ಮರಣದಲ್ಲಿ ಕಾಣುವಂಗೆ ಒಳ್ಳೆ ಸುಜೀವಿಗಳಾದ್ರೆ ಒಳ್ಳೆ ಮರಣ ಬರುತ್ತೆ, ದುರ್ಜೀವಿಗಳಾದ್ರೆ ಹೇಗೆ ಸಾಯ್ತಾರೆ. ಒಳ್ಳೆ ಸುಜೀವಿಗಳು ಅನ್ನೋದಕ್ಕೆ ನಾವು ಸೋದೆ ಮಠಾಧೀಶರು ಹಿಂದಿನವರು ವಿಶ್ವೋತ್ತಮ ತೀರ್ಥರು ನಾವು ಅವರ ಬಗ್ಗೆ ಅವರ ಮಹಿಮೆಗಳನ್ನು ಕೇಳಬೇಕಾದಾಗ ಅವರು ಯಾವತ್ತು ಬೃಂದಾವನಸ್ಥರಾದರೂ ಅವತ್ತಿನ ದಿವಸ ಬೆಳಗ್ಗೆ ಬೇಗೆದ್ದು ಪಾಠಗಳನ್ನು ಮುಗಿಸಿ ಭಗವಂತನ ಪೂಜಾದಿಗಳು ಮುಗಿಸಿ ಗ್ರಂಥಗಳನ್ನು ದಾನ ಮಾಡಿ ಪಾಠ ಹೇಳ್ತಾ ರಾಮದೇವರ ಸ್ಮರಣೆಯಿಂದ ಮಾಡ್ತಾ 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 ಪ್ರಾಣತ್ಯಾಗ ಮಾಡಿದ್ರು, ಭಗವಂತನಿಗೆ ಅರ್ಪಣೆ ಮಾಡಿದ್ರು ಪ್ರಾಣವನ್ನ ಅಂತ ನಾವು ಕೇಳ್ತೀವಿ. ಅಂದ್ರೆ ಯಾಕೆ ಹೇಳಕ್ ಬಂದೆ ಅಂದ್ರೆ ಒಳ್ಳೆ ಸುಜೀವಿಗಳು ಆ ರೀತಿ ಅವಕಾಶಗಳಿರುತ್ತೆ. ಆದರೆ ದುರ್ಜೀವಿಗಳು ಶತವೃಶ್ಚಿಕದಷ್ಟಸ್ಯ ಯಾ ಪೀಡಾ ಸಾನುಭೂಯತೆ. 100 ಚೇಳು ಒಟ್ಟಿಗೆ ಕಚ್ಚಿದ್ರೆ ಏನು ನೋವಾಗ್ಬೇಕ್ರಿ, ಅಷ್ಟು ನೋವಾಗತ್ತಂತೆ. ಅಷ್ಟೇನಾ? ಅಷ್ಟಾಗ್ತಾ ಇದ್ದಂಗೆನೆ ಪ್ರಾಣ ನಮ್ಮ ದೇಹದಿಂದ ಆಚೆ ಹೋಗ್ಲಿಕ್ಕೆ 9 ದ್ವಾರಗಳು. 9 ದ್ವಾರಗಳು ಇಲ್ಲಿ ಹೇಳ್ತಾರೆ. ಫೇನ ಮುದ್ಗಿರತೆ ಸೋಥ ಮುಖಂ ಲಾಲಾಕುಲಂ ಭವೇ ಅಧೋದ್ವಾರೇಣ ಗಚ್ಚಂತಿ ಪಾಪಿನಾಂ ಪ್ರಾಣವಾಯವಃ. ಪ್ರಾಣವಾಯು ಆಚೆ ಬರಲಿಕ್ಕೆ ದೇಹದಲ್ಲಿ 9 ದ್ವಾರಗಳಿದೆ. ಯೋಗ್ಯತೆ ತಕ್ಕ ಹಾಗೆ ಆಚೆ ಬರ್ತಾ ಹೋಗುತ್ತಂತೆ. ಯಾವುದ್ಯಾವುದು? ದ್ವೇ ನೇತ್ರೇ 2 ಕಣ್ಣುಗಳು, ತಥಾ ಕರ್ಣೋ ದ್ವೌ 2 ಕಿವಿಗಳು, ನಾಸಾಪುಟೌ ತಥಾ ಮೂಗಿನ 2 ಹಳ್ಳೆಗಳು. ಅಲ್ಲಿಗೆ ಎಷ್ಟಾಯ್ತು? 2, 4, 6 ಇಷ್ಟಾಯ್ತು. ಊರ್ಧ್ವಂ ಸಪ್ತ ಚಿತ್ರಾಣಿ, ಯಾವುದು? ಸಪ್ತಕಂ ವದನಂ ತಥಾ 7ನೇದು ಬಾಯಿ. ಸೊ 7 ಇದೆ ಇಲ್ಲಿ. 1, 2, 3, 4, 5, 6, 7. ಇದು 7 ದ್ವಾರಗಳು. ಇದು ಪುಣ್ಯವಂತರು ಸ್ವರ್ಗಕ್ಕೆ ಹೋಗುವಂತಹ ಜೀವರಾಶಿಗಳು ಈ ದ್ವಾರದಿಂದ ಪ್ರಾಣವಾಗಿ ಅವರು ಆಚೆ ಹೋಗುತ್ತಂತೆ. ಆದರೆ ಅಧೋದ್ವಾರೇಣ ಗಚ್ಚಂತಿ ಪಾಪಿನಾಂ ಪ್ರಾಣವಾಯವಃ. ಅಧಃ ಪಾಯು ಉಪಸ್ಥಂಚ. ಪಾಯು ಮತ್ತು ಉಪಸ್ಥ ಮಲಮೂತ್ರಗಳನ್ನ ವಿಸರ್ಜನೆ ಮಾಡುವ ಅಧೋದ್ವಾರಗಳೇನಿದೆ ಇದರ ಮುಖಾಂತರ ಪ್ರಾಣವಾಯು ಆಚೆ ಹೋಗುತ್ತೆ. ಯಾರಿಗೆ? ದುಷ್ಟರಿಗೆ. ಹೀಗೆ ಆಚೆ ಹೋಗ್ತಾ ಇದ್ದು ಅದೇ ಕಾಲಕ್ಕೆ ಅವನು ಒಂದಿಷ್ಟು ಜನನ್ನ ನೋಡ್ತಾನಂತೆ. ಯಾರು ಅಂತ ಕೇಳಿದರೆ ನಾಳೆ ನೋಡೋಣ. ಹರೇ ನಮಃ. ಶ್ರೀ ಕೃಷ್ಣಾರ್ಪಣಮಸ್ತು ಮಧ್ವೇಶಾರ್ಪಣಮಸ್ತು. ಸರ್ವೇಂದ್ರಿಯ ಪ್ರೇರಕೇಣ ಶ್ರೀ ಪ್ರಾಣಪತಿ ನಿರತಃ ಇದೋಚ ಮಹಂತ ಪ್ರಿಯತಾಂ ಕಮಲಾಯ ಕೃಷ್ಣಾರ್ಪಣಮಸ್ತು. ಹರೇ ನಮಃ. ಸ್ವಭಾವ